ಈ ಒಂದು ತೋಟ ರೆಡಿ ಮಾಡುವಾಗ ಟ್ರೆಂಚ್ ಅಂತ ಹೊಡ್ಸಿದ್ರಾ? ಟ್ರೆಂಚ್ ಎಲ್ಲೂ ಹೊಡಿಸ್ತಿದ್ವಿ. ಟ್ರೆಂಚ್ ಅಂದರೆ ಪೈಪ್ಲೈನಿಗೆ ಅಷ್ಟೇ ನಾವು ಟ್ರೆಂಚ್ ಮಾಡಿರೋದು. ಸೊ ಅದು ಬಿಟ್ಟರೆ ಇಲ್ಲಿ ಮಧ್ಯ ಸಾಲುಗಳು ಆ ಥರ ಎಲ್ಲ ಏನು ಟ್ರೆಂಚ್ ಇಲ್ಲ, ಏನು ಟ್ರೆಂಚ್ ಮಾಡಿಲ್ಲ. ಸೊ ಇಲ್ಲಿ ನೀರು ಬರುತ್ತೆ, ಅದೇ ಅಲ್ಲೇ ಹೋಗುತ್ತೆ, ಅಂದರೆ ಅಬ್ಸರ್ವ್ ಮಾಡ್ಕೊಳುತ್ತೆ. ಹೌದು. ಸೊ ಇಲ್ಲಿ ನಮಗೆಲ್ಲೂ ಈ ತೋಟದ ಗಿಡಗಳು ಎಲ್ಲೆಲ್ಲಿದೆ ಒಂದು ಹನಿ ನೀರು ಉಳಿಯಲ್ಲ ನಮಗೆ. ಕೊಚ್ಚೆ ಬದಿ ಅಂತಾರಲ್ಲ, ಏನೂ ಆಗಲ್ಲ ಇಲ್ಲಿ. ಎಲ್ಲಿ ಇಲ್ವೋ ಅಲ್ಲಿ ಮಾತ್ರ ಈ ಸಾಲು. ಹೌದು. ಎಲ್ಲಿ ಹೆಚ್ಚು ಕಳೆಗಳಿರೋದಿಲ್ವಾ ಅಷ್ಟೇ ಅಲ್ಲಿ ನೀರು ನಿಂತಿರುತ್ತೆ. ಅಷ್ಟೇ. ಕಳೆಗಳೆಲ್ಲಿರುತ್ತೆ ಭೂಮಿ ಕುಡ್ಕೊಳ್ಳುತ್ತೆ. ಕಳೆ ಇದ್ದಾಗ ನಾವು ಆ ಕಡೆ ನೋಡಿದ್ರೆ ಅದು ಆ್ಯಕ್ಚುಲಿ ಅದೇ ಇನ್ನೂ ಜಾಸ್ತಿ ಇದು ತೆಗಿಸ್ತಾ ಇದ್ವಿ ಅರ್ಧಂಬರ್ಧ. ನೋಡಕ್ಕೆ ಬೇಜಾರಾಯ್ತು ಅಂತ ತೆಗ್ಸಿದ್ದು ಹೊರ್ತು ಆ ಕಳೆ ನಾವು ಎಲ್ಲೂ ಹಾಕಲ್ಲ, ಅಲ್ಲೇ ಮುಚ್ಕೆ ಮಾಡ್ಬಿಡ್ತೀವಿ. ಕಟ್ ಮಾಡಿ ಅಲ್ಲೇ ಬಿಸಾಕೋದು. ಆಮೇಲೆ ಬುಡದ ಸಮೇತ ಕಟ್ ಮಾಡೋದಿಲ್ಲ ಅದನ್ನು. ಮತ್ತೆ ಇನ್ನೊಂದು, ಈ ತೋಟ ಮಾಡಬೇಕು ಅಂತಿರ್ತಾರಲ್ಲ, ಅವ್ರ ಮೈಂಡ್ ಸೆಟ್ ಇಟ್ಕೊಬರ್ಬೇಕು. 4-5 ವರ್ಷ ಇದರಿಂದ ಇನ್ಕಮ್ ನನಗೆ ಜಾಸ್ತಿ ಜನರೇಟ್ ಆಗಲ್ಲ. ಹೌದು. ಅದು ಇವಾಗ ಈಗ ಬೇರೆ ಬೆಳೆಗಳ ಥರ 3 ತಿಂಗಳು 4 ತಿಂಗಳು 5 ತಿಂಗಳಿಗೆ ಬಂದ್ಬಿಡುತ್ತೆ, ನಾವು ದುಡ್ಡು ಮಾಡ್ಬಿಡ್ತೀವಿ, ಆ ಥರ ಆಗೋದಿಲ್ಲ ಇದು. ಫಸ್ಟ್ ಆಫ್ ಆಲ್ ಇದು ತೋಟಗಾರಿಕೆ ಬೆಳೆ, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆಮೇಲೆ ನಾಟಿ ಹಾಗೆ ವೆರೈಟಿನಲ್ಲಿ ಹಾಕಿರೋದು, ಅದು ಇನ್ನೊಂದು ಸ್ವಲ್ಪ ನಿಧಾನ ನನ್ನ ಅನಿಸಿಕೆ ಪ್ರಕಾರ. ಬಟ್ ಯಾವುದೇ ರೋಗ ಇಲ್ಲದೆ ಗಟ್ಟಿಯಾಗಿ ಸ್ಟ್ರಾಂಗಾಗಿ ಬೆಳೀತವೆ. ಪೇಷನ್ಸ್ ಇಟ್ಕೊಂಡು ವೇಟ್ ಮಾಡಿ. ಇದು ಒಂದು ಸ್ವಲ್ಪ ಪ್ಯಾಷನೇಟ್ ಇದ್ದಾಗಿಂದ ಮಾಡಿದ್ದಷ್ಟೇ. ಸೊ ಅದರಿಂದ ಸೊ ನಾವು ಮೇಜರ್ ನಮ್ಗೆ ಆದಾಯ ಕಂಡುಹಿಡಿಬೋದು ಅಂದರೆ ತೆಂಗಿಂದನೇ. ಸೊ ತೆಂಗು ಮತ್ತು ಹಣ್ಣುಗಳು ಯಾವಾಗ ಶುರು ಆಗುತ್ತೋ, ಸೀಸನಲ್ ಫ್ರೂಟ್ಸ್ ಎಲ್ಲ ಥರ ಸೀಸನಲ್ಲೂ ಇದೆ ನಮ್ಮದು. ಹಲಸಿದೆ, ಮಾವಿದೆ, ಆಮೇಲೆ ನೇರಳೆ ಇದೆ, ನಲ್ಲಿಕಾಯಿ ಇದೆ, ಸಪೋಟ ಇದೆ, ಇದು ನಿಂಬೆಹಣ್ಣು ಅವೆಲ್ಲ ಇದ್ದಾವೆ. ಆಮೇಲೆ ಅಲ್ಲೊಂದೆರಡು ಸಮುದ್ರ ಫಲ ಅಂತ ಹಾಕಿದ್ದೀವಿ, ಸುಮ್ಮನೆ ಎಕ್ಸ್ಪೆರಿಮೆಂಟಲ್ ವೆರೈಟಿ. ಸೊ 1-2 ಗಿಡ ಇದೆ ಅದು. ಆಮೇಲೆ ಅವಕಾಡೋಸ್ ಇದೆ. ಸೊ ಇವೆಲ್ಲ ನಮಗೆ ರೆಗ್ಯುಲರ್ ಆಗಿ ಬರುತ್ತೆ. ಸೊ ಬಟ್ ಅದು ಬರೋವರೆಗೂ ಕಾಯಬೇಕು. ಮತ್ತೆ ಲಾಸ್ಟ್ ಟೈಮ್ ಬಂದಾಗ ಇಲ್ಲೆಲ್ಲ ಜಾಸ್ತಿ ಅಗಸೆ ಇತ್ತು. ಹೌದು ಅಲ್ವಾ? ಹೌದು. ಏನಾಯ್ತು ಅಗಸೆಗಳೆಲ್ಲ? ಅಗಸೆ ಕೆಲವುದು ಮಳೆಗೆ ಬಿದ್ದುವು. ನೀವು ನೋಡಿ, ಅಲ್ಲಿ ಕೆಲವುದು ನಾವು ಯೂಸ್ ಮಾಡೋಕ್ಕಿಂತ ಇದು ಬಿಟ್ಟಿದ್ದೀವಿ, ಕೆಲವುದು ಅಲ್ಲೇ ಬಿಟ್ಟಿದ್ದೀವಿ. ಮಳೆ ಬಂದು ಅಲ್ಲೇ ಹಾಗೆ ಬಿದ್ದು ಅಲ್ಲೇ ಕೊಳತ್ವು. ಇಲ್ಲಿ ಇದೊಂದು ಸ್ವಲ್ಪ ಓಡಾಡಕ್ಕೆ ಕ್ಲೀನ್ ಮಾಡಿ ಇಟ್ಟಿದ್ದೀವಿ. ನೀವು ಇನ್ನು ಆ ಪ್ಲಾಟಿಗೆ ಬಂದರೆ ಅಲ್ಲಿ ಹಂಗಂಗೆ ಬಿದ್ದಿರೋದಿದ್ದಾವೆ. ಸೊ ಅದರಿಂದ ನಮಗೆ ಆ್ಯಕ್ಚುಲಿ ಫಸ್ಟ್ ಕನ್ಫ್ಯೂಷನ್ ಇತ್ತು, ಏನಪ್ಪ ಬಿದ್ದೋಯ್ತು, ಏನು ಮಾಡೋದು ಅಂತ. ಬಟ್ ದ ಹೋಲ್ ಪಾಯಿಂಟ್ ಈಸ್ ದಟ್ ಬಿದ್ದರೆ ಅಲ್ಲೇ ಬಿದ್ಲಿ ಕೊಳಿಲಿ, ಅದಕ್ಕೆ ಅಷ್ಟು ಒತ್ತೊತ್ತಾಗಿ ಹಾಕಿರೋದು. ಸೊ ನಮ್ಮ ಮಣ್ಣಿಗೆ ಅದೊಂದು ಪ್ರೊಟೆಕ್ಷನ್, ಬಯೋಮಾಸ್ ಹೌದು ಡೆವಲಪ್ ಆಗುತ್ತೆ. ಸೊ ಅದು ರಿಯಲೈಸೇಷನ್ ಆಮೇಲೆ ಆಗಿದ್ದು ನನಗೆ. ಅದು ಹಂಗಾಗಿ ಏನು ಮಾಡ್ತೀರಾ ತಗೊಂಡು ಅದು ಅಂದ್ರೆ ಅದು ಬಿದ್ದೋಯ್ತು, ಗಾಳಿಗೆ ಬಿತ್ತು. 1-2 ವರ್ಷ ಕಾಲಾನುಕ್ರಮ, ಕಾಲದಲ್ಲಿ ಅದು ಸಾವನ್ನಪ್ತು. ಅಂದ್ರೆ ಅದ್ರ ಮೇಲೆ ಏನೋ ಒಪ್ಸಕ್ಕಾಗಲ್ಲ ನಾವು, ಗಿಣಿಸು ಅಂತ. ಕೆಲವುದಕ್ಕೆ ಮಾಡಿಸಿದೀವಿ, ಅದು ಕೆಲವುದು ಸ್ಟ್ರಾಂಗ್ ಇರೋಂಥದ್ದು ಇದಾವೆ. ಕೆಲವುದಕ್ಕೆ ಮೆಣಸು ಅಲ್ಲಿ ಮುಂದ್ಗಡೆ ಆ ಪ್ಲಾಟಲ್ಲಿ ಹಾಕಿದೆ ಮೆಣಸುಗಳು. ಅಲ್ಲ, ಯಾವ ಗ್ಯಾರಂಟಿ ಮೇಲೆ ಹಾಕಿದ್ರಿ? ಈಗ ಇದು 2 ವರ್ಷಕ್ಕೆ ಸತ್ತೋಯ್ತು ಹೌದು, ಅಂದ್ರೆ 2 ವರ್ಷಕ್ಕೆ ಬಿತ್ತು ಸಾಯ್ಬೋದಲ್ಲ? ಹೌದು, ಆ ಚಾನ್ಸಸ್ ಇದೆ. ಬಟ್ ಏನಪ್ಪ ಅಂದ್ರೆ ಆ ಮರ ನೋಡಿದಾಗ ಇದು ಬೀಳೋ ಥರ ಇರಲಿಲ್ಲ. ಆಮೇಲೆ ಗುರುಗಳು ಡೈರೆಕ್ಷನ್ ಕೊಟ್ಟು ಅವ್ರು ಇಲ್ಲಿ ಹಾಕ್ಬೋದು ಅಂತ ಹೇಳಿದ್ರು. ಸೊ ಆದ್ರಿಂದ ಅಲ್ಲಿ ಹಾಕಿದೀವಿ. ಮತ್ತೆ ಇನ್ನೊಂದು, ನಾನು ನೋಡಿದ ಮಟ್ಟಿಗೆ ಅಗಸೆಗಿಂತ ನುಗ್ಗೆ ಸ್ಟ್ರಾಂಗ್ ಇರುತ್ತೆ. ಹೌದು, ನುಗ್ಗೆಗಿಂತ ಗ್ಲಿರಿಸಿಡಿಯಾ ಸ್ಟ್ರಾಂಗ್ ಇರುತ್ತೆ. ಹೌದು, ಇದ್ರ ಮೇಲೆ ಏನ್ ಬೇಕಾದ್ರೂ ಒಬ್ಬಿಸ್ಬೋದು. ಹೌದು, ಮೆಣಸು ಒಬ್ಬಿಸ್ಬೋದು. ಹೌದು, ಇನ್ನೊಂದು ವೆನಿಲಾ ಅಂತ ಬರುತ್ತೆ, ಅದನ್ನ ಒಬ್ಬಿಸ್ಬೋದು. ಈ ರೀತಿ ಬಳ್ಳಿ ತರಕಾರಿಗಳು ಏನ್ ಬೇಕಾದ್ರೂ ಒಬ್ಬಿಸ್ಬೋದು. ಅಂದ್ರೆ ನನಗೆ ಅಗಸೆ ಮೇಲೆ ಅಷ್ಟೊಂದು ಕಾನ್ಫಿಡೆನ್ಸ್ ಇಲ್ಲ. ಚಾನ್ಸಸ್ ಇದೆ ಬಿದ್ದೋಗೋದು. ಬಟ್ ಏನಪ್ಪಾ ಅಂದ್ರೆ ಇದು ಬೀಳಲ್ಲ ಅನ್ನೋ ಒಂದು ನಂಬಿಕೆ ಮೇಲೆ ಹಾಕಿದೀವಿ. ಸೊ ಗ್ಲಿರಿಸಿಡಿಯಾ ನಮಗೆ ಅವಾಗ ಕಟ್ ಮಾಡ್ತಾ ಇರ್ತೀವಿ. ಸೊ ಆದ್ರಿಂದ ನಾವು ಅದ್ರ ಮೇಲೆ ಏನು ಹಬ್ಸಕ್ ಹೋಗಲ್ಲ. ಆಮೇಲೆ ಇದು ಅಷ್ಟೇ, ನುಗ್ಗೇನು ಅಷ್ಟೇ ಪ್ರೂನ್ ಮಾಡ್ತಾನೆ ಇರ್ತೀವಿ. ಸೊ ಆದ್ರಿಂದ ಅದಕ್ಕೇನು ಹಬ್ಸಿಲ್ಲ. ಅಗಸೆ ನಾವು ಮಾಡಲ್ಲ. ನಿಮ್ಗೆ ಇಲ್ಲಿ ಏನ್ ಸಿಗುತ್ತೋ ಬಿಡುತ್ತೋ ಯಥೇಚ್ಛವಾಗಿ ನುಗ್ಗೆ ಸೊಪ್ಪು, ನುಗ್ಗೆಕಾಯಿ ಸಿಗುತ್ತೆ. ಇದು ದೇಹಕ್ಕೆ ತುಂಬಾ ಒಳ್ಳೆಯದು. ಖಂಡಿತ. ನಾವು ಇಲ್ಲಿ ಬಂದ್ಮೇಲೆ ನಮ್ಮ ಫ್ರೆಶ್ ಆಗಿ ತಗೊಂಡು ಹೋಗ್ತಾ ಇರ್ತೀವಿ. ಹೌದು. ಸೊ ಇದನ್ನ ತಿಂದು ಬೇಜಾರಾಗಿರುತ್ತೆ. ನಮ್ಮಲ್ಲಿ ನುಗ್ಗೆಕಾಯಿ ತರಲೇ ಬೇಡ, ಪಪ್ಪಾಯ ತರಲೇ ಬೇಡ ಅಂತ ಸಾಕಾಯ್ತು. ಭೂಮಿ ಕೊಟ್ರೆ ಅಷ್ಟೊಂದು ಕೊಡುತ್ತೆ, ನನಗೆ ಸಾಕು ಅನ್ನೋ. ಹೌದೌದು. ಹಾ ಸರ್, ನೋಡಿ ಇಲ್ಲಿಲ್ಲೇ ಬಿದ್ದು ಇವೆಲ್ಲ ಭೂಮಿಗೆ ಸೇರ್ಕೊಂತ. ಹೌದು ಹೌದು. ಅಗಸೆ ಅದು ಅಗಸೆನಾ? ಅದು ಪಪ್ಪಾಯ. ಓಕೆ, ಇದಂತೂ ಸಖತ್ ಗೊಬ್ಬರ ಆಗುತ್ತೆ ಸರ್. ಹೌದು.
ಇದು ಫುಲ್ಲು ಏನು ನೀರನ್ನು ಇಟ್ಕೊಳ್ಳೋ ಸಾಮರ್ಥ್ಯ ತುಂಬ ಇದೆ. ಹೌದು, ಬೇಗ ಕರಗುತ್ತೆ ನೋಡಿ, ಬೇಗ ಕರಗುತ್ತೆ, ಬೇಗ. ಹೌದು ಹೌದು, ಇದೇ ನಮಗೆ ಆಮೇಲೆ ಹ್ಯೂಮಸ್ ಆಗುತ್ತೆ, ಹ್ಯೂಮಸ್ ಆಗಿ ಕನ್ವರ್ಟ್ ಬೇಗ ಆಗುತ್ತೆ. ಇದಾಗ ಕಷ್ಟ ಇದೆ, ಇನ್ನ ಸ್ವಲ್ಪ ಇನ್ನ ಲೇಟ್ ಆಗುತ್ತೆ. ಇದು ಈಗ ಈ ಮಳೆಗೆ ಬಿದ್ದಿರೋದು ಇವೆಲ್ಲ. ಬೇಗ ಹ್ಯೂಮಸ್ ಬೇಕು ಅಂತಂದ್ರೆ ಜಾಸ್ತಿ ಪಪಾಯ ಹಾಕೋಬಿಡ್ಬೇಕು. ಅದು ಮಾಡ್ಬೋದು. ಪಪಾಯ ಗುಂಡಿ ಇರುತ್ತಲ್ಲ ಸರ್, ಹೌದು, ಪಪಾಯ ಈಗ ಹಾಕಿರ್ತಿರಲ್ಲ, ಅದು ಎಲ್ಲಿ ಬಿದ್ದಿತ್ತೋ ಗೊತ್ತಿಲ್ಲ ನನಗೆ. ಅದು ಹಾಕಿದ ಗಿಡದ ಜಾಗ ಗೊತ್ತಾದ್ರೆ ಹೌದು, ಅಷ್ಟಗ್ಲ ಫುಲ್ಲು ಹ್ಯೂಮಸ್ ಇರುತ್ತೆ, ಅಷ್ಟಗ್ಲ ಫುಲ್ಲು ಗೊಬ್ಬರ ತರ ಆಗ್ಬಿಟ್ಟಿರುತ್ತೆ, ಕಾಂಪೋಸ್ಟ್ ಗೊಬ್ಬರ. ಪಪಾಯ ಬೆಸ್ಟು. ಸೊ ಅಲ್ಲೊಂದು ಇದೆ ನೋಡಿ, ಅಲ್ಲೂ ಬಿದ್ದಿದೆ ಸರ್. ಅದು ಗುಂಡಿ ತೋರಿಸಿ ಸರ್, ಬನ್ನಿ ಈಗ. ಅದು ಹುಡುಕ್ಬೇಕು ಇವಾಗ. ಅಲ್ಲ ಸರ್, ಒಂದು ಪ್ರಾತ್ಯಕ್ಷಿಕೆ ತೋರಿಸೇ ಬಿಡೋಣ. ನಾನು ಎಲ್ಲಿ ನೋಡಿದೆ ಅಂದ್ರೆ ಇದೆ 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 ನೋಡಿ, ಇದೆ ಅದರ ಗುಂಡಿ, ಪಪಾಯ ಇದ್ದಿದ್ದು ಗಿಡ. ಹೌದು ನೋಡಿ ಸರ್, ಮಣ್ಣು. ಹೌದು, ನಿಮ್ಗೆ ಅದು ಫೀಲ್ ನೋಡಿ ಅದರದ್ದು. ಅದೇನೆ, ಅದೇ ಪಪಾಯ ಇದ್ದ ಜಾಗ ಫುಲ್ಲು ಸ್ಪಾಂಜ್ ತರ ಆಗಿದೆ. ಹೌದು, ಇಲ್ಲಿ ನೋಡಿ, ಇಲ್ಲಿ ಇದು ಮುಟ್ಟಿದ್ರೆ ವಿಡಿಯೋದಲ್ಲಿ ಗೊತ್ತಾಗಲ್ಲ, ಮುಟ್ಟಿದ್ರೆ ಸ್ಪಾಂಜ್ ಇದೆ, ಮುಟ್ಟಿದ್ರೆ ಸ್ಪಾಂಜ್ ತರ ಆಗಿರುತ್ತೆ. ಹೌದು, ಇದೆಲ್ಲ ನೋಡಿ. ಹೌದು, ಇದು ಇಲ್ಲಿವರೆಗೂ ಆರಾಮಾಗಿ ಆಗಿಬೋದು ಕೈಯಲ್ಲಿ. ಹೌದು, ನೋಡಿ ನೋಡಿ, ಇದೆಲ್ಲ ಅದರ ಕುರುಹುಗಳು. ಹೌದು, ಅದು ಸ್ಪಾಂಜ್ ತರ ಉದುರೋಗಿ ಹೌದು ಹೌದು. ಇನ್ಫ್ಯಾಕ್ಟ್ ಗೊಬ್ಬರ ಆಗಿದೆ. ಈ ಗುಂಡಿ ನಾನು ಇವತ್ತು ನೋಡಿದ್ದು. ಇಲ್ಲಿ ಎಷ್ಟು ಇದಿದೆ ನೋಡಿ. ಹೌದು, ಜೀವಾಣುಗಳು. ಇದು ನಮ್ಮ ಕಣ್ಣು ಕಾಣುವಂತ ಜೀವಾಣುಗಳು. ಹೌದು, ಕಣ್ಣು ಕಾಣದಿರೋ ಬೇಕಾದಷ್ಟಿದೆ. ಹೌದು. ಸರ್, ಅದು ಇನ್ನೂ ಇರುವಂತದ್ದು, ಜೀವಂತವಾಗಿರುವಂತದ್ದು. ಹೌದು, ಏನು ಅಗಸೆ. ಅಗಸೆ. ಅಗಸೆ, ಅಲ್ಲಿಗೆ ಹೋಗೋಣ ಸರ್. ಹೌದು, ಬನ್ನಿ. ನಿಮಗೆ ಇದರಿಂದ ಏನು ತೊಂದರೆ ಆಗಲಿಲ್ವಾ? ಗ್ಲಿರಿಸಿಡಿಯಿಂದ ಏನಾಯ್ತು ನಿಮಗೆ? ಏನು ಅದರಿಂದ ಉಪಯೋಗ ಬೇಕಾದಷ್ಟು ಆಯ್ತು. ಪ್ರತಿ ಸಲ ನಮ್ಗೆ ನೈಟ್ರೋಜನ್, ಯೂರಿಯಾನೇ ಬೇಡ ನಮಗೆ. ನಮ್ಗೇನಿಲ್ಲ, 3-4 ತಿಂಗಳಿಗೆ ಕಟ್ ಮಾಡಿ ಹಾಕೋದಷ್ಟೇ. ಸೊ ಇಲ್ಲಿದ್ದು ಅಲ್ಲಿಗೆ ಹಾಕ್ತೀವಿ, ಅಲ್ಲಿದ್ದು ಅಲ್ಲಿಗೆ ಹಾಕ್ತೀವಿ, ಅಷ್ಟು ಬಿಟ್ರೆ ಇನ್ನೇನು ಮಾಡಲ್ಲ. ನಮಗೆ ಮುಚ್ಚಿಗೆನೂ ಆಗುತ್ತೆ, ಅದು ಮುಚ್ಚಿಗೆ ಆಗುತ್ತೆ, ನೈಟ್ರೋಜನ್ ಫಿಕ್ಸೇಷನ್ ಆಗುತ್ತೆ. ಆಮೇಲೆ ನ್ಯೂಟ್ರಿಷನ್ ಅಲ್ಲ, ನೈಟ್ರೋಜನ್ ಫಿಕ್ಸೇಷನ್. ಹೌದು, ಅದೇನು ಬೇಡ ನಮ್ಗೆ. ಇನ್ನು ತೊಂದರೆ ಇದರಲ್ಲಿ ಏನೂ ಆಗೋದಿಲ್ಲ. ದೈತ್ಯವಾಗಿ ಬೆಳೆಯುತ್ತೆ, ಬೆಳೆಯುತ್ತೆ ಅಂದ್ರೆ ಬಿಟ್ರೆ ಅದು ಮರ ತರನೂ ಬೆಳೆಯುತ್ತೆ. ನಮಗೇನು ಮರ ಮಾಡ್ಕೊಬೇಕು ಅಂದ್ರೆ ಮಾಡ್ಕೋಬಹುದು. ಇಲ್ಲ, ಇವರೆಲ್ಲ ಈ ಕಡೆ ಗೊಬ್ಬರದ ಮರ ಅಂತಾನೆ ಕರೆಯೋದು. ಹೌದು, ಈಗ ಅವ್ರು ಗೊಬ್ಬರದ ಗಿಡ ಅಂತ ಅಷ್ಟೇ. ಈಗ ಸೊ ಇಷ್ಟಿಷ್ಟ ಹತ್ರ ಬರುತ್ತೆ, ಅವಾಗ ಕಟ್ ಮಾಡಿ ಬಿಸಾಕ್ತಿರ್ತೀವಲ್ಲ. ಯಾಕಂದ್ರೆ ನಾವು ಅದಾರು ಕೆಲಸ ಮಾಡಬೇಕು, ಹೊರಗಡೆ ಏನು ತರಲಿಲ್ಲ ಅಂದ್ರು. ಹೌದು ಹೌದು, ಈ ಒಳಗಡೆ ಇರೋದನ್ನ ಆಚೆ ಹಾಕ್ಬೇಕು, ಕೆಳಗಡೆಗೆ. ಹೌದು, ಒಳಗಡೆ ಇದ್ದಿದ್ದು ಹೊರಗಡೆ ಹೋಗಲ್ಲ, ಒಳಗಡೆ ಆಚೆಯಿಂದ ಏನು ಬರೋದಿಲ್ಲ. ಇಲ್ಲಿದ್ದು ಇಲ್ಲೇ ಮಲ್ಚಾಗುತ್ತೆ, ಇಲ್ಲ ಗೊಬ್ಬರ ಆಗುತ್ತೆ. ಓಕೆ, ಅಂದ್ರೆ ಇದು ಉಳುಮೆನೇ ಕಂಡಿಲ್ಲ, ಭೂಮಿ ಉಳುಮೆನೇ ಇಲ್ಲ. ಯಾವಾಗ ಫಸ್ಟ್ ಮಾಡಿಸಿದ್ರಾ ಉಳುಮೆ? ಅದೇ ಫಸ್ಟ್ ಲ್ಯಾಂಡ್ ತಗೊಂಡಾಗ ಮಾಡಿಸಿದ್ದು. ಅವಾಗಲೂ ಇನ್ಫ್ಯಾಕ್ಟ್ ಇದು ಉಳುಮೆ ಅಂದರೆ ರೋಟೋವೇಟರ್ ಮಾಡಿಸಿದ್ವಿ. ನವಧಾನ್ಯಗಳು ಹಾಕಿ ಬೇಸಿಕ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಇಂಪ್ರೂವ್ ಮಾಡೋಕ್ಕೆ ಅಂತ ಹಾಕಿದ್ವಿ. ಆಗ ಟ್ರ್ಯಾಕ್ಟ್ರಲ್ಲಿ ಇದು ಮಾಡಿದ್ದು, ರೋಟೋವೇಟರ್ ಎಲ್ಲ ಹಾಕಿಸಿ ಭೂಮಿಗೆ ಸೇರಿಸಿದ್ದು. ಅದು ಬಿಟ್ಟರೆ ಟ್ರ್ಯಾಕ್ಟರ್ ಬಂದೇ ಇಲ್ಲ ಇಲ್ಲಿ ಉಳುಮೆಗೆ ಅಂತ. ಬೇರೆದಕ್ಕಂದ್ರೆ ಮಣ್ಣು ಗಿಣ್ಣು ತರ್ಸೋಕ್ಕೆ ಈ ಸ್ಟ್ರಕ್ಚರ್ ಬಿಲ್ಡ್ ಮಾಡಬೇಕಾದ್ರೆ ಬಂದಿದೆ ಟ್ರ್ಯಾಕ್ಟರ್. ಅದು ಬಿಟ್ಟರೆ ತೋಟದ ಕೆಲಸಕ್ಕೆ ಟ್ರ್ಯಾಕ್ಟರ್ ಯೂಸೇ ಮಾಡಿಲ್ಲ. ಹಾಂ ಸರ್, ಓಕೆ. ಇನ್ನ ಇಲ್ಲಿ ಪೂರ್ತಿ ಅದೇ ಒಂದು ವಾತಾವರಣ ಇದೆ. ಅವಾಗ ಬಂದಿದ್ನಲ್ಲ, ಒಂದು ವರ್ಷದ ತೋಟ ಹೆಂಗಿತ್ತು, ಈಗ ಸ್ವಲ್ಪ ಬೆಳೆದಿದೆ. ಹೌದು, ಇಲ್ಲಿ ನೋಡಿ, ಅಲ್ಲಿ ಅಗಸೆ ಎಲ್ಲ ಬಿದ್ದಿದೆ, ಅಲ್ಲಿ ಅದು ಹಂಗೆ ಬಿಟ್ಟಿದ್ದೀವಿ. ಓಕೆ. ಸೊ ಮತ್ತೆ ಇನ್ನೊಂದು, ನೀವು ತೋಟ ಮಾಡಬೇಕು ಅಂತ ಹೋದ್ರಿ, ಸಂಪರ್ಕ ಮಾಡಿದ್ರಿ, ಅವರು 1 ಎಕರೆಗೆ ಇಷ್ಟು ಗಿಡ ಹಾಕ್ಬೇಕು ಅಂತಂದ್ರು, ನಿಮಗೆ ಕನ್ಫ್ಯೂಸ್ ಆಯ್ತು, 1 ಎಕರೆಗೆ ಇಷ್ಟೊಂದು ಗಿಡನ ಅಂತ. ಹೌದು. ಇವಾಗ ಏನು ಅನಿಸ್ತಿದೆ? ಈಗ ಇನ್ನ ಹಾಕ್ಬೋದು. ನಾನು ಅದೇ ಹೇಳ್ತಾ ಇದ್ದೆ, ಅಲ್ಲಿ ಇಲ್ಲಿ ಜಾಗ ಇನ್ನೊಂದಷ್ಟು ಹಾಕೋಬಹುದು ಅಂತ. ಸೊ ನನಗೆ ನಮ್ದೆಲ್ಲ ಬೇಸಿಕ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋದ್ರಿಂದ ಏನು ನೋಡಿರ್ತೀವೋ ಅಷ್ಟೇ ನಮಗೆ ಗೊತ್ತಿರೋದು. ಬಟ್ ಈ 1 ಎಕರೆನಲ್ಲಿ ಈ ಒಂದು ಕಾಡು ಮಾಡ್ಬೋದು ಅಂತ ಗೊತ್ತಾಗಿದ್ದು ಇವಾಗ್ಲೇನೆ. ಸೊ 7,000 ಗಿಡ ಹೆಚ್ಚು ಕಡಿಮೆ ಅವ್ರು ಹೇಳಿದ್ದು. ಅದರಲ್ಲಿ ನಮಗೆ ಫ್ರೂಟ್ ಬೇರಿಂಗ್ ಅಂತ ಅಥವಾ ಈಲ್ಡ್ ಅನ್ನೋದು ಬರೋದು 1,000 ತನಕ ಬರ್ಬೋದೇನೋ. ಬಾಕಿ ಎಲ್ಲ 1,000 ಬೆಳೆಯೋದಕ್ಕೆ ಸಪೋರ್ಟಿವ್ ಗಿಡಗಳೇ ಇರೋದು ನಮಗೆ.
ಯಾವಾಗ ಅದಷ್ಟು ಬೆಳೆಯುತ್ತೋ ಅದರಿಂದ ಅಡಿಷ್ನಲ್ ಗಿಡಗಳು ಹಾಕೋಬೋದು. ಇವಾಗ ನೋಡಿ, ಇವಾಗ ಯಾವುದು ನಾವು ಇವಾಗ ಇದಕ್ಕೆ ಪೆಪ್ಪರ್ ಹಾಕ್ತೀವಿ, ಆಮೇಲೆ ಸ್ವಲ್ಪ ಇದು ಇನ್ನು ಕಂಡ್ಯೂಸಿವ್ ಎನ್ವೈರ್ಮೆಂಟ್ ಆದಮೇಲೆ ವೆನಿಲಾ ಹಾಕ್ಬೋದು, ಹೌದು, ಕಾಫಿ ಹಾಕ್ಬೋದು. ಸೊ ಈ ಕಡೆ ಒಬ್ಬರು ಬರೀ ಕಾಫಿನೇ ಮಾಡಿದ್ದಾರೆ, ಚೆನ್ನಾಗಿದೆ ಅದು. ನಾನು ಈ ಕಡೆ ಅದೇ ಬೇಸಿಕ್ಲಿ ಸಿಲ್ವರ್ ಓಕು, ಆಮೇಲೆ ಕಾಫಿ, ಪೆಪ್ಪರು, ಹಂಗೆ ಕಾಫಿ ಮಾಡ್ಬೋದು. ಸೊ ಹಾಗೆ ಬೇರೆ ಈ ಥರ ಗಿಡಗಳು ಎಕ್ಸ್ಟ್ರಾ ಹಾಕೋಬೋದು. ಸೊ ಆ ಥರ ಬೆಳೆಗಳು ಬೆಳೆಯೋದಕ್ಕೆ ಇದೊಂದು ಎನ್ವೈರ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಹೌದು. ನಿಮಗೆ ಕಾಫಿಗೆ ಸೆಮಿ ಶೇಡು ಇದು ಎಷ್ಟು ವರ್ಷ ಒದಗಿಸುತ್ತೆ ಅಂತ ನನಗೆ ಗೊತ್ತಿಲ್ಲ. ಇದು ಹೆಚ್ಚು ಕಡಿಮೆ 20-40 ವರ್ಷ ಬರುತ್ತೆ ಅಂದಿದ್ರು. ಅಂದ್ರೆ ಈ ಅಗಸೆ ನಿಂತ್ರೆ. ಸೊ ಯಾವ್ದು ಸ್ಟ್ರಾಂಗ್ ಇರುತ್ತೋ ಅದ್ ನಿಲ್ಲಿ ನಮ್ಗೆ. ಬಟ್ ನಮ್ಗೆ ಸುತ್ತಲೂ ನಮ್ಗೆ ಬೇರೆ ತೆಂಗೆದ್ದೇಳುತ್ತೆ, ಹಲಸಿದೆ, ಆಮೇಲೆ ಬೇರೆ ಹಣ್ಣಿನ ಮರಗಳಿದಾವೆ, ನುಗ್ಗೆ ಇದೆ. ನುಗ್ಗೆ ಬಟ್ ಅಷ್ಟೊಂದು ಎತ್ತರ ಬಿಡೋದಿಲ್ಲ, ಬಟ್ ಬೇಕಾದ್ರೆ ಬಿಟ್ಕೋಬಹುದು. ಈಗ ತೆಂಗಿಲ್ಲಿದೆ, ಹಲಸು ಇದೆ, ಹೌದು, ಇವೆರಡು ಚೆನ್ನಾಗಿ ಬೆಳೆದಿದೆ. ಏನು ಹೆಂಗ್ ಬೆಳೆದಿದೆ ನೋಡಿ ನಿಮ್ಗೆ. ಫಸ್ಟ್ ಅಗಸೆ ಹಾಕ್ತಾರೆ, ಹೌದು, ಅಗಸೆ ಜೊತೆಗೆ ಇವೆಲ್ಲ ಪ್ಲಾಂಟ್ ಮಾಡ್ತಾರಲ್ಲ, ಪ್ಲಾಂಟೇಶನ್ ಇವೆಲ್ಲ ಒಟ್ಟಿಗೆ ಆಗ್ಬಿಡುತ್ತೆ. ಹೌದು ಹೌದು. ಅಗಸೆ ಬೇಗ ಬೆಳೆಯುತ್ತೆ, ಹೌದು, ಬೇಗ ಬೆಳೆದು ಮೇಲಕ್ಕೆ ಹೋಗುತ್ತೆ. ಇದಕ್ಕೆಲ್ಲದಕ್ಕೂ ನೆರಳು ಕೊಡುತ್ತೆ. ನೆರಳು ಒಂದು, ಆಮೇಲೆ ಅದು ಎಲೆ ತುಂಬಾ ಉದುರುತ್ತೆ, ಅದು ನಮ್ಗೆ ಗೊಬ್ಬರ. ಮತ್ತೆ ಅದು ಗೊಬ್ಬರ, ಅದು ಹೂವು ಬಿಡುತ್ತಲ್ಲ, ಅವಾಗ ಒಂದು ಪಕ್ಷಿಗಳು ಬರುತ್ತೆ, ಅದನ್ನ ಏನೋ ತಿನ್ನಕ್ಕೆ ಮಕರಂದ ಹೀರಕ್ಕೆ, ಅದು ಪಿಕ್ಕೆ ಹಾಕಿದ್ದೆಲ್ಲ ನಮಗೆ ಗೊಬ್ಬರ. ಆ ಪಿಕ್ಕೆ ಎಲ್ಲ ನಮಗೆ ನೈಟ್ರೋಜನ್ ಎಲ್ಲ ಸಿಕ್ಬಿಡುತ್ತೆ, NPK ಎಲ್ಲ ಸಿಕ್ಬಿಡುತ್ತೆ. ಓಕೆ, ಹಂಗಾಗಿ ಇವೆಲ್ಲ ಸದೃಢವಾಗಿ ಬಂದಿರುತ್ತೆ. ಒಬ್ಬೊಬ್ರಿಗೆ ಕನ್ಫ್ಯೂಷನ್ ಏನಿರುತ್ತೆ, ಅದೆಲ್ಲ ಮೇಲಕ್ಕೆ ಹೋದ್ಮೇಲೆ ನೆರಳಾಗ್ಬಿಡುತ್ತೆ. ಇದಕ್ಕೆಲ್ಲ ಸೂರ್ಯನ ಬಿಸಿಲು ಸ್ವಲ್ಪನಾರು ಬೇಕು ಶಕ್ತಿ ತಗೊಳಕ್ಕೆ. ಇವೆಲ್ಲ ಹೆಂಗ್ ಬೆಳೆಯುತ್ತೆ? ಸೂರ್ಯನ ಬಿಸಿಲು ಎಷ್ಟು ಬೇಕೋ ಅಷ್ಟು ತಗೊಂಡು ಬೆಳೀತಾ ಇದ್ದಾವೆ. ಅದಕ್ಕೆ ನಾವು ಎಕ್ಸಸ್ ಬೇಕು ಅಂತ ನಾವು ಅನ್ಕೊಂತೀವಿ, ಬಟ್ ಅದಕ್ಕೆ ಗೊತ್ತು ಎಷ್ಟು ಬೇಕು ಅಂತ. ಸತ್ತೋಗಿಲ್ಲ ಇದು ಇಷ್ಟು ನೆರಳು ಮಧ್ಯೆ ಇದ್ರು. ಅಲ್ಲ, ಸ್ವಲ್ಪ ಬದಲಾವಣೆ ನೋಡ್ಬೋದಲ್ವಾ? ಆ ಒಂದು ನೋಡ್ಬೋದು, ಈ ಹಲಸಿಗೂ ನೋಡ್ಬೋದು, ಖಂಡಿತ ಇದೆ. ಇದು ಬೇಸಿಕ್ಲಿ ನಾವು ಏನು ಮಾಡಿಲ್ಲ ಇದಕ್ಕೇನು. ನಾವು ಅದು ಕುಂಠಿತ ಆಗಿದೆ ಅಂತ ಅದಕ್ಕೆ ಎಕ್ಸ್ಟ್ರಾ ಏನು ಕೊಟ್ಟಿಲ್ಲ, ಅದು ಬೆಳೀತಾ ಇದೆ ಅಂತ ನಾವು ಅದಕ್ಕೆ ಇದು ಮಾಡ್ತಾ ಇಲ್ಲ. ಸೊ ಅದಾಗೆ ಬೆಳೀತಾ ಇರೋದ್ರಿಂದ ನಾವು ಬಿಟ್ಟಿದ್ದೀವಿ. ಪ್ರಾಬಬ್ಲಿ ಇರ್ಬೋದು, ಸ್ವಲ್ಪ ಬಿಸಿಲು ಬೇಕಾಗಿರ್ಬೋದು. ನಾವು ಕೆಲವು ಟೈಮ್ ನೀರು ಜಾಸ್ತಿ ಹಾಕಿದ್ವಿ ಅನ್ಸುತ್ತೆ, ಅದು ಇರ್ಬೋದು. ಮತ್ತೆ ನೀರು ಜಾಸ್ತಿ ಕೇಳಲ್ಲ, ಇದು ಸ್ವಲ್ಪ ಕೊಡಬೇಕು ಅಷ್ಟೇ. ಸೊ ನಾವು ಕೆಲವು ಟೈಮ್ ನೀರು ಜಾಸ್ತಿ ಕೊಟ್ಟಿರ್ಬೋದು. ಈ ತರ ಒಂದಷ್ಟು ಸಮಸ್ಯೆಗಳಾಗಿರುತ್ತೆ, ಖಂಡಿತ ಇದೆ. ಆದ್ರೆ ಇವೆಲ್ಲ ಹಾಕೋದು ನಮ್ಮ ಒಂದು ಭೂಮಿ ಫಲವತ್ತತೆಗೋಸ್ಕರ, ಸಾಯಿಲ್ ಮೇಜರ್ ಕನ್ಸರ್ವೇಷನ್ಗೆ. ಮೊದಲೆಲ್ಲ ಯಾವ ರೀತಿಯಲ್ಲಿ ವ್ಯವಸಾಯ ಮಾಡ್ತಿದ್ರು, ಹೌದು, ಈಗ ನಾವು ಯಾವ ರೀತಿ ಮಾಡಬೇಕು ಅದನ್ನೆಲ್ಲ ಒಂದು ಗಮನದಲ್ಲಿ ಇಟ್ಕೊಂಡು ಈ ರೀತಿ ಒಂದು ಕಾಡನ್ನ ಸೃಷ್ಟಿ ಮಾಡಿ ಇದೆಲ್ಲ ಬಿದ್ದು ನಂತರ ಈ ಒಂದು ಬೆಳೆಗಳ ಮೇಲೆ ಬರುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್. ನಿಮ್ಗೆ ಒಂದು ಕೆಲವು ವರ್ಷ ಆದ್ಮೇಲೆ ಈ ಅಗಸೆ ನಿಮಗೆ ಕಡಿಮೆ ಕಾಣುತ್ತೆ, ಹೌದು, ಹಣ್ಣಿನ ಮರಗಳು ಜಾಸ್ತಿ ಕಾಣುತ್ತೆ. ಸಿಕ್ಕಾಬಿಟ್ಟೆ ನಾನು ಅದಕ್ಕೆ ಕೇಳಿದ್ದು, ಆ ಒಂದು ಇದ್ರಲ್ಲಿ ನಾನು ಕೇಳಿದ್ದೀನಿ ಏನ್ ಸರ್ ಇಲ್ಲಿ ಕಾಡ್ ತರ ಇದೆ ಅಂತ ಲಾಸ್ಟ್ ಟೈಮ್ ಬಂದಾಗ, ಅದಕ್ಕೆ ಇವಾಗ ಕಮ್ಮಿ ಆಗಿದೆ ಅಂತ ಕೇಳಿದ್ದು. ನೀವು ನೋಡಿ ಎಷ್ಟೆಷ್ಟು ಹತ್ತತ್ರ ಹಾಕಿದ್ದಾರೆ, ಅದು ಮಳೆಗೂ ಬಿದೋಗುತ್ತೆ, ಗಾಳಿಗೆ ಬಿದೋಗುತ್ತೆ. ಯಾವ್ದು ಸ್ಟ್ರಾಂಗ್ ಇರುತ್ತೆ ಅದು ಉಳ್ಕೊಳುತ್ತೆ ಅಷ್ಟೇ. ಅವು ಬಿದ್ದಿದ್ದೆಲ್ಲ ನಮಗೆ ಒಳ್ಳೇದೇ. ಅದು 2 ವರ್ಷದಲ್ಲಿ ಇಲ್ಲ 1 ವರ್ಷದಲ್ಲಿ ಒಂದು ದೊಡ್ಡ ತೋಟ, ಇದು ಡೆವಲಪ್ ಆಗಿರೋ ತೋಟ ಅನ್ನೋ ತರ ಇರುತ್ತೆ ನೋಡೋದವ್ರಿಗೆ. ಹೌದು, ಓಕೆ ಸರ್. ಕಳೆಗಳು ನೋಡಬಹುದು ತುಂಬಾ ಇದಾವೆ. ಹೌದು, ಅದನ್ನ ಆಚೆ ಎಲ್ಲೂ ಹಾಕಲ್ಲ. ಓಕೆ, ಸೆಪರೇಟ್ ಆಗಿ ಒಂದು ಗೊಬ್ಬರದ ಗುಂಡಿ ಮಾಡಿ ಅಲ್ಲಿ ಹಾಕ್ತಿವಿ ಅಂತಾನೂ ಏನೂ ಇಲ್ಲ. ಗೊಬ್ಬರದ ಗುಂಡಿ ಅಂತಾನೆ ಇಲ್ಲ ಅಲ್ವಾ ನಿಮ್ಮ ತೋಟದಲ್ಲಿ? ಇಲ್ಲ, ತೋಟನೇ ಗೊಬ್ಬರದ ಗುಂಡಿ, ಇಡೀ ತೋಟನೇ ಗೊಬ್ಬರದ ಗುಂಡಿ. ಎಲ್ಲಿ ಕೈ ಹಾಕಿದ್ರು ಅಲ್ಲಿ ಏನಾದ್ರು ಒಂದು ಸಿಗ್ತವೆ. ಹೌದು, ಅಲ್ಲೆಲ್ಲ ನಿಮ್ಗೆ ಸಿಕ್ಕಾಬಿಟ್ಟೆ ಹೌದು ಜೀವಿಗಳು ಇರ್ತವೆ. ಹೌದು, ಓಕೆ. ಈ ಮಣ್ಣು ಗಮ್ಮಂತ ಇರ್ಬೇಕು ಸರ್. ಹೌದು, ನಿಮ್ಗೆ ಇವತ್ತು ಬಂದಿಲ್ಲ, ಮೊನ್ನೆ ಹೋದ್ವಾರ ಇಲ್ಲಿ ಬಂದಾಗ ಹಿಂಗೆ ಗೇಟ್ ತಕೊಂಡು ಒಳಗೆ ಬಂದ್ರೆ ಒಂಥರ ಸ್ಮೆಲ್ ಬರುತ್ತೆ, ಒಳ್ಳೆ ಸ್ಮೆಲ್. ಅದು ಯಾವುದೋ ಆಯುರ್ವೇದಿಕ್ ಮಾತ್ರೆ ಸ್ಮೆಲ್ ತರ. ಅದು ಯಾವ ಸ್ಮೆಲ್ ಅಂತ ನಂಗೆ ಈಗಲೂ ಗೊತ್ತಾಗಿಲ್ಲ. ಒಂಥರ ಚೆನ್ನಾಗಿರುತ್ತೆ ಆ ಸ್ಮೆಲ್, ಹೇಳಕ್ ಬರಲ್ಲ, ಅದು ಬರುತ್ತೆ ಅದು. ಹೌದೌದು. ಈ ಒಂದು ತೋಟ ರಾಸಾಯನಿಕ ಹಾಕಿಲ್ಲ ಅಂತಂದ್ರೆ ಒಂದು ದೇವಾಲಯ ತರ ಆಗುತ್ತೆ, ಖಂಡಿತವಾಗ್ಲೂ ಡಿವೈನಿಟಿ ಸೃಷ್ಟಿ ಆಗುತ್ತೆ ಅಲ್ಲಿ. ಆ ತರ ಆಗಿರುತ್ತೆ ನಿಮ್ ತೋಟ. ಖಂಡಿತವಲ್ಲ, ಅದು ಕ್ಲೀನ್ ಆಗಿರುತ್ತೆ. ದೇವ್ರ ಮನೆ ನಾವು ಎಷ್ಟು ಕ್ಲೀನ್ ಆಗಿ ಇಟ್ಕೋತೀವೋ ಹಂಗೆ ಇದುವೆ. ಏನಕ್ಕೆ ದೇವಸ್ಥಾನ ತರ ಆಗಿರುತ್ತೆ ಅಂದ್ರೆ ಇಲ್ಲಿ ಯಾವ ಜೀವಿನೂ ಸಾಯಲ್ಲ, ನೀವು ಸಾಯೋ ತರ ಏನು ಮಾಡಲ್ಲ, ವಿಷ ಹಾಕಿರಲ್ಲ, ಉಳುಮೆ ಮಾಡಲ್ಲ, ಎಲ್ಲಾ ಜೀವಿಗಳು ಆರಾಮಾಗಿರ್ತವೆ ಇಲ್ಲಿ. ಅವೆಲ್ಲ ನಮ್ಮ ತೋಟನ ಇನ್ನೂ ಡೆವಲಪ್ ಮಾಡ್ತಾ ಇರ್ತವೆ. ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಪಪ್ಪಾಯ ತುಂಬಾ ಚೆನ್ನಾಗಿರೋ, ತುಂಬಾ ಸ್ವೀಟ್ ಆಗಿರೋ
ಹಣ್ಣುಗಳೆಲ್ಲ ನಮ್ಮ ಹಕ್ಕಿಗಳು ಅದು ಇದು ಬಂದು ತಿನ್ನೋದು. ಓಕೆ. ನಾನು ಅನ್ಕೊಂಡಿರ್ತೀನಿ ನಾಳಿದ್ದಕ್ಕೆ ಚೆನ್ನಾಗಾಗತ್ತೆ, ಮುಂದಿನ ವಾರಕ್ಕೆ ಬಂದು ಅದು ಕಿತ್ಕೊಂಡು ಹೋಗ್ಬೇಕು ಅಂತ. ಅದು ಬರೋ ಅಷ್ಟೊತ್ತಿಗೆ ಅದು ನೀಟಾಗಿ ತಿಂದು ಹೋಗಿರುತ್ತೆ. ಅದು ಸಂತೃಪ್ತಿಯಾಗಿ ಹೋಗಿರುತ್ತೆ ಅದು. ಅದು ನಮಗಂತೂ ಅಷ್ಟು ಒಳ್ಳೆ ಸ್ವೀಟ್ ಹಣ್ಣು ನನಗಂತೂ ಇನ್ನೂ ಸಿಕ್ಕಿಲ್ಲ. ಬರೀ ಫಸ್ಟ್ ಇದು ಅವ್ರಿಗೆ, ಆಮೇಲೆ ನೆಕ್ಸ್ಟ್ ನಮಗೆ. ಸೊ ನಮ್ದು ಹೆಂಗೆ ಅಂದರೆ ಪಟ್ಟಿ ಬಂದಾಗ ಕಿತ್ತು ಅದನ್ನ ಹಣ್ಣು ಮಾಡ್ಕೊಳ್ಳೋದು. ಅವು ಹಣ್ಣೇ ತಿಂದು ಹೋಗ್ತೇವೆ, ಅಲ್ಲೇ ಅದು ಆಗಿರೋ ಹಣ್ಣು. ನೀವು ಕಣ್ಣಾಕಿ ಗುರುತಾಕಿ ಇದು ನಂದು ಅದೆಲ್ಲ ಮುಂಚೆನೆ ಗುರುತಾಕಿರ್ತೇವೆ. ಹೌದು, ಇದು ನನ್ನ ಹಣ್ಣು, ಯಾರಿಗೂ ಕೊಡಬಾರ್ದು ಅಂತ. ಸರ್, ಈಗ ನೀವು ಪಕ್ಷಿಗಳು ಅಂದ್ರಲ್ಲ, ಪಕ್ಷಿಗಳು ಇಲ್ಲಿ ಓಡಾಟ ತುಂಬಾ ಇರ್ತವೆ. ಪಕ್ಷಿಗಳು ಹಾಕಿರುವಂತ ಗಿಡಗಳು ಯಾವ್ದಾದ್ರು ನಿಮ್ ಕಣ್ಣಿಗೆ ಬಿದ್ದಿದ್ಯಾ? ಇದು ನಾನು ಹಾಕೇ ಇಲ್ಲಪ್ಪ, ಪಕ್ಷಿಗಳು ಹಾಕಿರೋದು. ಆ ಕಡೆ ಸುಮಾರು ಇದು ಬಂದಿದ್ದಾವೆ, ಸೀತಾಫಲ ಬಂದಿದೆ. ಆ ಕಡೆ ನಾವು ಹಾಕೇ ಇಲ್ಲ. ಈ ಕಡೆಯಿಂದ ಇನ್ನೂ ಹಣ್ಣೇ ಬಿಟ್ಟಿಲ್ಲ ಸೀತಾಫಲ, ಈಗೀಗ ಬಿಡ್ತಾ ಇದೆ. ಅದು ಹೆಂಗ್ ಬಂತು ಅಲ್ಲಿ ಗೊತ್ತಿಲ್ಲ. ಹಣ್ಣು ಬಿಟ್ಟಿದ್ಯಾ? ಹಣ್ಣು ಬಿಟ್ಟಿಲ್ಲ ಇನ್ನ, ಬಟ್ ಗಿಡ ಎದ್ದಿದೆ ನೀಟಾಗಿ. ಆ ತರ ಒಂದು ನೋಡಿದೀನಿ. ನಾವು ಹಾಕೋದ್ಕಿಂತ ಪಕ್ಷಿ ಹಾಕುತ್ತಲ್ಲ, ಹೌದು, ಪಕ್ಷಿ ಪಿಕ್ಕಲಿ ಕೇಲಿ ತಪ್ಪಿದ್ರೆ ಬಾಯಿಂದ ಬೀಳುತ್ತಲ್ಲ, ಅದು ಬೇಗ ಬರುತ್ತಂತ. ಹೌದು. ಆಮೇಲೆ ಈ ಕಡೆ ಅವರು ಇಲ್ಲಿ ಅದೇನೋ ಒಂದು ಸುಂಡೆಕಾಯಿ ಅಂತ ಹೇಳ್ತಾರೆ, ಅದ್ ನಾವು ಹಾಕಿಲ್ಲ, ಅದಾಗಿ ಅದು ಬಂದಿದೆ. ಸುಂಡೆಕಾಯಿ ಬದನೆ ಆತರ ಬರುತ್ತೆ, ಅದು ಅದಾಗಿ ಅದು ಬಂದಿದೆ. ಸೊ ನಾವೇನು ಹಾಕಿಲ್ಲ. ಈಗ ಬಟರ್ ಫ್ರೂಟು ಇನ್ನ ಮುಂದಿನ ವರ್ಷಕ್ಕೆ ಬರುತ್ತೆ ನೋಡಿ. ಅದೆಲ್ಲ ಅವಕಾಡೋ, ಅದಕ್ಕೂ ಏನು ಬಿಸಿಲು ಅದೆಲ್ಲ ಗೊತ್ತಿಲ್ಲ, ಹಂಗೆ ಬಂದಿದೆ ಅದು. ಹೌದು, ಇದು ಅಷ್ಟೇ ನೋಡಿ, ಇದು ಮಧ್ಯದಲ್ಲೇ ಇದೆ. ಈ ನರ್ಸರಿ ತರ ಮಾಡ್ಕೊಂಡಿದ್ದೀರಾ ನಿಮ್ ತೋಟನ? ಈಗ ಅವರು ಒಂದು ಗ್ರೀನ್ ನೆಟ್ ಹಾಕ್ಬಿಟ್ಟು, ಇಲ್ಲ ಒಂದು ಗ್ರೀನ್ ಹೌಸ್ ಒಳಗೆ ಗಿಡಗಳನ್ನ ಸಾಕಿ ನಂತರ ಕೊಡ್ತಾರಲ್ಲ, ಆ ತರ ನೀವು ಗಿಡಗಳನ್ನ ಚೆನ್ನಾಗಿ ಸಾಕ್ತಾ ಇದ್ದೀರಾ. ಇನ್ನು 2-3 ವರ್ಷ ಆದ್ಮೇಲೆ ಅದು ಮೇಲೆ ಹೋಗುತ್ತೆ, ಇನ್ನು ಮಿಕ್ಕಿದೆಲ್ಲ ಕೆಳಗೆ ಹೋಗುತ್ತೆ. ಮೇಲ್ ಬರೋವರೆಗೂ ಪೇಷನ್ಸ್ ಇರಬೇಕಷ್ಟೇ. ಹೌದೌದು. ಇದು ಯಾವ ವೆರೈಟಿ ನುಗ್ಗೆ ಅಂತ ಗೊತ್ತಿಲ್ಲ. ನಾಟಿ ವೆರೈಟಿ. ಕೆಲವುದು ದಪ್ಪ ಬರುತ್ತೆ ತುಂಬಾ. ಅದು ಬೀಜಕ್ಕೆ ಬಿಟ್ಕೊಂಡಿದ್ವಿ, ಅದು ಈಗ ಹೋಗಿದೆ ಅದು. ಅಲ್ಲ ಸರ್, ಬೀಜ ಏನಕ್ಕೆ ಬಿಟ್ಕೊಂಡಿದ್ದೀರಾ? ಬೀಜಕ್ಕೆ ನಿಮ್ಗೆ ಇನ್ನೂ ಆಸೆ ನುಗ್ಗೆ ಹಾಕ್ಬೇಕು ಅಂತ. ಎಲ್ಲ ಹಾಕ್ತೀರಾ ಸರ್? ಎಲ್ಲ ಅಂದ್ರೆ ಅದು ಅಲ್ಲೇ ಬಿದ್ದು ಅದಾಗ ಬರ್ತವೆ, ಹಂಗೆ ಇನ್ನೇನಿಲ್ಲ. ಆಕ್ಚುಲಿ ಒಂದಷ್ಟು ಜನ ಬಂದು ಅದು ಬೀಜಕ್ಕೆ ಅಂತಾನೆ ತಗೊಂಡ್ ಹೋದ್ರು. ನಮ್ಮ ಮನೇಲಿ ಹಾಕೋಣ ಅಂತ ಅನ್ಕೊಂಡ, ಆಮೇಲೆ ಬೇಡ ಅಂತಂದ್ರು, ಸುಮ್ಮನೆ ಜಾಗ ಆಗಲ್ಲ ಅಂತ. ಈಗ ನಾನು ತಗೋ ಹೋಗ್ತೀನಿ ಖಂಡಿತ. ಅದು ಹೋಗಿದೆ. ಇನ್ಫ್ಯಾಕ್ಟ್ ಇನ್ನೊಂದು ಬೇರೆದ್ ಕೊಡ್ತೀನಿ, ಚೆನ್ನಾಗಿದೆ ಅದು. ನಿಮ್ಮಲ್ಲೇನು ಬರೋಣ ಸರ್? ನುಗ್ಗೆ ಬೀಜಕ್ಕೆ ಎಷ್ಟು ಹಾಕ್ಸಿದ್ರಿ? ನುಗ್ಗೆ, ಗ್ಲಿರಿಸಿಡಿಯಾ, ಅಗಸೆ? ನುಗ್ಗೆ ಸುಮಾರಿತ್ತು, 800 ತನಕನ ಇದೆ, 800-900 ಇದಾವೆ. ಅದು ಗ್ಲಿರಿಸಿಡಿಯಾನು ಅಷ್ಟೇ, ನುಗ್ಗೆ, ಅಗಸೆನೂ ಅಷ್ಟೇ. ಅಗಸೆ ಇನ್ನೂ ಜಾಸ್ತಿ ಇದೆ. ಸೊ ಅದೊಂಥರ ಸಾಲಲ್ಲಿ ಹಿಂಗೆ ಅವ್ರು ಹಾಕೊಂಡು ಹೋಗಿದ್ರು. ಆಮೇಲೆ ಬೀಜ ಹಾಕೊಂಡು ಹೋಗಿದ್ದು. ಅವನ ಪ್ರಾಬ್ಲಮ್ ಏನಾಯ್ತು ಅಂದ್ರೆ, ಈ ಕಳೆ ಕೀಳಿಸ್ಬೇಕಾರೆ ಚಿಕ್ಕ ಗಿಡಗಳಲ್ಲ, ಅದನ್ನು ಸೇರ್ಸ್ ಕಿತ್ಬಿಟ್ಟಿದ್ರು. ಮತ್ತೆ ಅದನ್ನ ರೀಪ್ಲಾಂಟ್ ಮಾಡಿರೋದು ಇದು. ಅದು ರೀಪ್ಲಾಂಟ್ ಮಾಡಿರೋದೇ ಚೆನ್ನಾಗಿ ಬಂತು. ಇವೆಲ್ಲ ಒಂಥರ ಹೊಟ್ಟೋಗಿದ್ದವು ಪಾಪ. ಇದೆಲ್ಲ ಬಾಳೆ ಏನು ಹಂಗೆ ಬಿಸಾಕಿದ್ದು? ಹಂಗೆ ಅದು ಇದು ಹಂಗೆ ಬಿದ್ದಿರೋದು. ಇದು ಅದಾಗಿ ಅದು ಎಲ್ಲಿಂದನೋ ಬಂದು ಅಲ್ಲೆಲ್ಲೋ ಹಾಕಿದ್ದು, ಪ್ಲಾನ್ ಅಲ್ಲಿ ಇರ್ಲಿಲ್ಲ. ಇದು ಆನೆ ಮಾಡಿರೋದು. ಒಂದು ಆನೆ ಹೆಂಗೋಯ್ತು? ಬಂದು ಹಿಂಗೆ ಹೋಯ್ತಾ? ಇಲ್ಲಿ 2 ಕಡೆ, ಈ ಕಡೆಯಿಂದನೂ ಬಂತು ಫಸ್ಟ್, ಆಮೇಲೆ ಈ ಕಡೆಯಿಂದ ಬಂತು ಅವ್ರ ತೋಟದಿಂದ ಆ ಕಡೆ, ಆಮೇಲೆ ಡೈರೆಕ್ಟ್ ಗೇಟಿಂದ ಬಂತು ಲಾಸ್ಟ್. 2 ಸಲ ನೋಡ್ಕೊಂತ 3ನೇ ಸಲ ಗೇಟಿಂದನೇ ಬಂತು. ಬೇರೆ ಜಾಗ ಅಷ್ಟೇ. ಒಂದ್ಸಲ ಗೇಟ್ ನೋಡ್ದಾಕಿದ್ರೆ ಇನ್ನೊಂದ್ಸಲ ಬರ್ಬೋದಲ್ಲ? ಹೌದು, ಅದ್ರ ಪ್ಲಾನ್ ನೋಡಿ. ಅಲ್ಲಿ ಚೆನ್ನಾಗಿದ್ದಾವೆ ಬೀಜಗಳು. ಹೌದು, ನುಗ್ಗೆ ಬೀಜಗಳು. ಹೌದು ನೋಡಿ, ಇದೆಲ್ಲ ಅಲ್ಲಲ್ಲೇ ಬಿಸಾಕ್ತೀವಿ ನಾವು. ಇದಕ್ಕೇನು ಜಾಸ್ತಿ ಮಾಡಕ್ ಹೋಗಲ್ಲ. ಹೌದು ನೋಡಿ, ಇದು ಪೆಪ್ಪರ್ ಇದೆ. ಇದು ನೋಡಿ, ಇಲ್ಲಿ ಪೆಪ್ಪರ್ ಇದೆ, ಪೆಪ್ಪರ್. ಆಮೇಲೆ ಈ ಪೆಪ್ಪರ್ ಚಿಕನ್ 100-150 ಪೆಪ್ಪರ್ ಇದೆ. ಸಿಲ್ವರ್ಗೆ ಹಾಕಿದ್ದೀರಾ? ಸಿಲ್ವರ್ಗೆ ಹಾಕಿಲ್ಲ. ಸಿಲ್ವರು ಏನಪ್ಪ, ಆಕ್ಚುಲಿ ಹಾಕ್ಬೋದು, ಹಾಕಿಲ್ಲ. ಅಲ್ಲ, ನೀವು ಹಾಕ್ಬೇಕಾಗಿರೋದೇ ಸಿಲ್ವರ್ಗೆ. ಅಗಸೆಗಿಂತ ಮೊದಲು ಸಿಲ್ವರ್ಗೆ ಹಾಕ್ಬೇಕು. ಹೌದು. ಅದು ಯಾವ ವೆರೈಟಿ ಸರ್ ಇದು ಮೆಣಸು? ಕೇಳಿ ಹೇಳ್ತೀನಿ ಸರ್. ಫಸ್ಟ್ ಒಂದು ಹಾಕಿದ್ವಿ, ಅದು ಬರಲಿಲ್ಲ. ಅದು ಇದು ಅವ್ರನ್ನ ಹಾಕಿರೋದು? ನೀವು ಯಾವುದನ್ನು ಎಕ್ಸ್ಟ್ರಾ ಪ್ಲಾಂಟೇಶನ್ ಮಾಡಿ? ನಾನೇನು ಮಾಡಿಲ್ಲ. ನಾನು ಅದು ಚಿಕ್ಕಮಗಳೂರಿಗೆ ಹೋಗಿದ್ದೆ, ಅಲ್ಲೊಂದು ಕಾಫಿ ಗಿಡ ಕೊಟ್ಟರು ಅಂತ ಅದನ್ನ ತಂದು ಇಲ್ಲಿ ಹಾಕಿದ್ದೀನಿ ಅಷ್ಟೇ. ಅದಿನ್ನ ಬೆಳಿತಾನೇ ಇದೆ, ಅದನ್ನ ಬೆಳೆದಿಲ್ಲ ಅದು. ಬಟ್ ಇದು ಫಸ್ಟ್ ಒಂದು ಪೆಪ್ಪರ್ ಹಾಕಿದ್ರು, ಅದು ಬರಲಿಲ್ಲ ಅದು. ಆಮೇಲೆ ತಮ್ಮಯವರೇ ಬಂದು, ಇಲ್ಲ ಬೇರೆ ವೆರೈಟಿ ಕೊಡ್ತೀನಿ ತಾಳಿ, ಅದಕ್ಕಾಗತ್ತೆ ಅಂತ ಹೇಳಿ ಹಾಕಿದ್ರು. ಸೊ
ಅದು ಬರ್ತಾ ಇದೆ. ಓಕೆ. ಸೊ ಪೆಪ್ಪರ್ ಒಂಚೂರು ಹುಷಾರಾಗಿ ನೋಡ್ಕೋಬೇಕು. ಅಂದ್ರೆ ಇನ್ನ ಸಿಲ್ವರ್ಗೂ ಅಷ್ಟು ಎತ್ತರಕ್ಕೆ ಹೋಗಿಲ್ಲ, ಎತ್ತರಕ್ಕೆ ಹೋಗಿಲ್ಲ, ಅದಕ್ಕೆ ಹಾಕಿಲ್ಲ ಅನ್ಸುತ್ತೆ ಅವರು. ಅದ್ರ ಜೊತೆಗೆ ಆಮೇಲೆ ಸಿಲ್ವರು ಕೆಲವು ಒಂದು 2-3 ಹೋಗಿದ್ದಾವೆ, ರೀಪ್ಲಾಂಟ್ ಮಾಡಬೇಕದು. ನೋಡಿ ಇದು ನೋಡಿ ನುಗ್ಗೆ. ಈ ಮರಕ್ಕೂ ಹಾಕ್ಬೋದು ಸರ್ ನೀವು ಮೆಣಸು? ಖಂಡಿತವಾಗ್ಲೂ ಹಾಕ್ಬೋದು. ಸೀತಾಫಲನ ಇದು? ರಾಮಫಲ. ರಾಮಫಲ ಅದಾಗಿ ಅದು ಬಂದು ರಾಮಫಲ ಹಣ್ಣು ಬಿಟ್ಟಿತ್ತು ನಮ್ಮದು, ಮೋಸ್ಟ್ಲಿ ಅದು ತಿಂದು ಹಾಕಿದ್ದಾವೆ, ಪಕ್ಷಿ ಹಾಕಿರೋದು. ಹಾಂ, ಅದಾಗಿ ಅದು ಬರ್ತಾ ಇದೆ. ಕರೆಕ್ಟಾಗಿ ನಿಮ್ಮ ಬೇಲಿಗೆ ಬಂದಿದೆ, ಬೇಲಿಗೆ ಹೊರಗಡೆ ಹಾಕಿಲ್ಲ. ಹೌದು, ಇಲ್ಲೊಂದು 2 ಇದಾಗಿ ಅದಾಗಿ ಅದು ಬಂದಿರೋದವೆಲ್ಲ. ಇದು ಗ್ರೀನ್ ನೆಟ್ ಹಾಕಿದ್ರ? ಗ್ರೀನ್ ನೆಟ್ಟು ಅದೇ ಕೆಲವುದು ಈ ಆಲ್ರೆಡಿ ಫೆನ್ಸಿಂಗ್ ಇದೆ. ಫೆನ್ಸಿಂಗ್ ಇದೆ. ಏನಾಗೋದು ಅಂದರೆ ಇದು ಬೆಳಿಬೇಕಾದ್ರೆ ಕೆಲವರು ಹಿಂಗೆ ಇದು ಹಾಕಿ ಕೊಕ್ಕೆ ಥರದ್ದು ಹಾಕಿ ಗಿಡನ ಎಳೆದು ಇದಕ್ಕೆ ತೊಗೊಂಡೋಗೋರು, ಮೇಕೆಗೆ ಮೇವು. ಅದು ಹಂಗೆ ನೀಟಾಗಿ ಮಾಡ್ತಿರ್ಲಿಲ್ಲ, ಅದು ಎಳೆದ್ರೆ ಹರಿದೇ ಬಂದ್ಬಿಡೋದು ಅದು ಬಾರ್ಕೆ. ಅದನ್ನು ಅವಾಯ್ಡ್ ಮಾಡೋಕ್ಕೆ ಹಾಕಿದ್ವಿ ಗ್ರೀನ್ ನೆಟ್ ಅಷ್ಟೇ. ಸ್ವಲ್ಪ ಖರ್ಚು ಮಾಡಿದ್ರಿ, ಖರ್ಚು ಮಾಡಿದ್ರಿ. ಹೌದು, ಅದಕ್ಕೂ ಎಕ್ಸ್ಟ್ರಾ ಅಂತ ಇದನ್ನ ಖರ್ಚು ಮಾಡಿದ್ವಿ. ಏನು ಮಾಡೋದು ಸರ್, ಅದೆಲ್ಲ ಸ್ವಲ್ಪ ಮೇಂಟೈನ್ ಮಾಡೋಕ್ಕೆ. ಓಕೆ. ಎತ್ತರ ಹೋದ್ರೆ ಅದೊಂಥರ, ಎತ್ತರ ಹೋಗಕ್ಕೇನೆ ಬಿಡ್ಲಿಲ್ಲ ಅಂದ್ರೆ ಅದು ಪ್ರಾಬ್ಲಮ್. ಓಕೆ ಸರ್, ಇಲ್ಲಿ ನೋಡಿ ಸರ್, ಸೀಬೆ ಗಿಡ, ಸೀಬೆ ಸುತ್ತ ಎಷ್ಟು ಈ ಸೀಬೆ ಗೆಲೆಗಳು ಬಿದ್ದಿದೆ. ಹೌದು, ಈ ಸೀಬೆ ಇಷ್ಟೇ ಇದ್ದಿದ್ದು ಇಲ್ಲಿವರೆಗೂ, ಬೆಳೆಯಲ್ಲ ಅಂತ ಅನ್ಕೊಂಡಿದ್ದೆ. ಇವಾಗ ನೋಡಿ ಯಾವ ಮಟ್ಟಕ್ಕಿದೆ. ಇದ್ರ ತುಂಬ ಯಾವಾಗಲೂ ಕಳೆ ಇರೋದು. ಅವಾಗ ಬಂದು ಸೆರೆಸ್ತಾ ಇದ್ವಿ. ಅದು ಸೆರೆಸಿದ್ಮೇಲೆ ಆಲ್ಮೋಸ್ಟ್ ಇದು ಇಷ್ಟು ಬೆಳವಣಿಗೆ ಕಂಡಿರೋದು ಲಾಸ್ಟ್ 8-10 ಮಂತ್ಸಲ್ಲಿ. 2 ವರ್ಷದಿಂದ ಹಾಕಿರೋದು, 2.5 ವರ್ಷದಿಂದ. ಅಲ್ಲಿವರೆಗೂ ಇಷ್ಟಿಷ್ಟೇ ಇದ್ದಿದ್ದು. ಅಲ್ಲ ಸರ್, ಈಗ ಇದು ನಾಟಿ ಅಂತೀರಾ, ಮಾರ್ಕೆಟಲ್ಲಿ ನಾಟಿಗೆ ಬೆಲೆ ಇಲ್ಲ. ನೀವು ತೈವಾನ್ ವೆರೈಟಿಗಳು ಇರ್ತಾವಲ್ಲ, ತೈವಾನ್ ಸೀಬೆನೋ ಇಲ್ಲ ಇನ್ನೊಂದು ಯಾವುದೋ ಇದೆ, ಇಲ್ಲ ಇದಕ್ಕೂ ಕೇಳಿದ್ದಾರೆ. ನಾ ಇನ್ಫ್ಯಾಕ್ಟ್ ಒಂದ್ಸಲ ಬಿಗ್ ಬಾಸ್ಕೆಟ್ ಅವರು ಬಂದಿದ್ರು ಇಲ್ಲಿ. ಸೊ ಅವ್ರು ಹೇಳಿದ್ರು, ಅವ್ರದ್ದು ಓಪನ್ ಆಗಿ ಹೇಳಿದ್ರು, ಸರ್ ನಾವು ಪಪ್ಪಾಯ ತೊಗೊಳಕ್ಕಾಗಲ್ಲ, ಯಾಕೆಂದರೆ ಅದು ಶೇಪ್ಸ್ ಸೈಜಸ್ ವೇರಿ ಆಗುತ್ತೆ, ಬಟ್ ಬೇರೆ ಹಣ್ಣುಗಳು ಕೊಡಿ ನಾವು ತಗೋತೀವಿ ಅಂತ. ಸೀಬೆ ಹಣ್ಣು. ಹಾಂ, ಅಂದರೆ ಪ್ರಾಬಬ್ಲಿ ನಾವು ಸೀಬೆ ಹಣ್ಣು ನಾಟಿ ವೆರೈಟಿನ ಸೆಪ್ರೇಟಾಗಿ ಮಾರಿದ್ರೆ ಒಂಚೂರು ಪ್ರೀಮಿಯಮ್ ಸಿಗ್ಬೋದು. ಬಟ್ ಇಲ್ಲ, ನಾವು ಏನೋ ಮಾಡೋದಿಲ್ಲ, ನಾವು ಡೈರೆಕ್ಟಾಗಿ ಕೊಡ್ತೀವಿ ಅಂತಂದರೆ ಹಣ್ಣುಗಳಿಗೆ ಒಳ್ಳೆ ವ್ಯಾಲ್ಯೂ ಇದೆ. ಇವಾಗ ಸೀಬೆ 100-120 ರೂಪಾಯಿ ಅದೇ kg, ಅದೇ ಬರುತ್ತೆ ನಮಗೆ. ಓಕೆ, ಇದಕ್ಕೂ 120 ರೂಪಾಯಿ ಅಷ್ಟೇ ಕೊಡ್ತಾರೆ. ಅದೇ ಹೇಳಿದ್ದು, ನಾಟಿ ವೆರೈಟಿ ಆರ್ಗ್ಯಾನಿಕ್ ವೆರೈಟಿನ ಸೆಪ್ರೇಟಾಗಿ ಮಾರ್ತೀವಿ ಅಂದರೆ ಇನ್ನೊಂದು 20 ರೂಪಾಯಿ ಎಕ್ಸ್ಟ್ರಾ ಸಿಗ್ಬೋದೇನೋ. ಸೊ ಹಾಗೆ. ಸೊ ನಮಗೆ ಅದು ಇಲ್ಲ, ಈ ತರ ವೆರೈಟಿಗೆ ಹೆಚ್ಚಿನ ಬೆಲೆ ಇದೆ ಮಾರುಕಟ್ಟೆಯಲ್ಲಿ. ಹೌದು, ಅವೆಲ್ಲ ದಪ್ಪಗಿರ್ತವೆ, ದಪ್ಪ ಸೈಜ್ ಶೇಪ್. ಹೌದು, ಕಟ್ ಮಾಡಿ ಇದು. ಹೌದು, ಇದು ಶೇಪ್ಗಳೇನು ತೊಂದರೆ ಇಲ್ಲ. ನಾವು ಇದರಿಂದ ಒಂದು 5-6 ಸೀಬೆ ತಿಂದಿದ್ದೀವಿ. ಇದು ಆಲ್ಮೋಸ್ಟ್ ನಿಮಗೆ ಒಂದು ಟೆನ್ನಿಸ್ ಬಾಲ್ ಸೈಜ್ಗಿಂತ ಒಂದು ಚೂರು ಸಣ್ಣ ಬರುತ್ತೆ. ಬಟ್ ವೆರಿ ನೈಸ್ ಟೇಸ್ಟ್ ಇಟ್ ಹ್ಯಾಸ್ ಗಾಟ್. ಅದರಿಂದ ಏನು ತೊಂದರೆ ಇಲ್ಲ. ಈ ನುಗ್ಗೆ ಸೊಪ್ಪನ್ನು ಕೂಡ ಕೆಳಗಡೆ ಹಾಕ್ತಿರಲ್ಲ? ಹೌದು, ಅದೇ ಉದುರ್ತಾ ಇರುತ್ತೆ ಎಷ್ಟೊಂದು. ಇಲ್ಲಿ ಕಟ್ ಮಾಡಿದ್ರೆ ಇವಾಗ ಕಟ್ ಮಾಡಬೇಕು ಅದು. ಅದಕ್ಕೂ ಮುಂಚೆ ಕಾಯಿಗಳನ್ನ ತಗೊಂಡು ಕಟ್ ಬಿಡಿಸ್ಕೊತೀವಿ. ಅದೇ ಈಗ ಇದೆಲ್ಲ ಬಿಟ್ಟಿದ್ದೀವಿ ಅಷ್ಟೇ ಹಂಗೆ. ಕೆಲವರು ಇಲ್ಲೇ ಬಂದು ತೊಗೊಂಡೋದ್ರು ನುಗ್ಗೆ ಮಾರ್ಕೆಟಿಗೆ. ಸೊ ನುಗ್ಗೆ ಅವರೇ ಬಂದು ತೊಗೊಂಡು ಹೋಗ್ತಿರ್ತಾರೆ. ಪಪ್ಪಾಯ ಒಂದೇ ನಾವು ಒಂದು ಸ್ವಲ್ಪ ಸೇಲ್ ಮಾಡೋಕ್ಕೆ ಕಷ್ಟ ಆಗಿದ್ದು ಬಿಕಾಸ್ ಆಫ್ ಮಾರುಕಟ್ಟೆಯಲ್ಲಿ ಸೇಲ್ ಮಾಡ್ತಾರ? ನನಗೆ ಗೊತ್ತಿಲ್ಲ. ಮಾರ್ತಾರೆ ಸರ್. ಆ್ಯಕ್ಚುಲಿ ಬೆಂಗಳೂರಲ್ಲೆಲ್ಲ ತುಂಬ ಚೆನ್ನಾಗಿ ಹೋಗುತ್ತಿದ್ದು ಸೊಪ್ಪು. ನಮ್ಮ ಕಡೆಯಲ್ಲಿ ಮೈಸೂರಲ್ಲಿ ಜಾಸ್ತಿ ನೋಡಲಿಲ್ಲ ನಾನು. ಸೊ ನುಗ್ಗೆ ಸೊಪ್ಪು ನನಗೂ ಗೊತ್ತಿಲ್ಲ. ಮೈಸೂರಲ್ಲಿ, ಬೆಂಗಳೂರಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ನುಗ್ಗೆಕಾಯಿ. ಹೌದು, ಅದೇ ನಾನು ಸೊಪ್ಪು ನೋಡಿದ್ದು ಬೆಂಗಳೂರಲ್ಲೇ ತುಂಬ ಚೆನ್ನಾಗಿ ಸಿಗುತ್ತೆ. ಅಲ್ಲಿ ತಿಂತಾರೆ ಜೊತೆಗೆ. ಆ ಕಡೆ ಎಲ್ಲ ಏನಕ್ಕೆ, ನಮ್ಮ ಕಡೆ ಎಲ್ಲ ಜಾಸ್ತಿ ಪಾಲಕು ದಂಟು ಅಂತವೇ. ಮೈಸೂರು ಕಡೆ ನಮ್ಮಲ್ಲಿ ಇದನ್ನ ಮಾರುಕಟ್ಟೆಯಲ್ಲಿ ಸಿಗೋ ಸೊಪ್ಪು ಅಂತಾನೆ ಕನ್ಸಿಡರ್ ಮಾಡಿಲ್ಲ ನಾವು. ಅದೇ ಯಾಕೆ ಹೇಳಿ, ಮನೆ ಮುಂದೆ ಬಿಟ್ಟಿರುತ್ತೆ, ಮನೆ ಮುಂದೆ ಬೇರೆಯವ್ರ ಮನೆ ಮುಂದೆ ಬಿಟ್ಟಿರುತ್ತೆ, ತಂದು ಸಾರು ಮಾಡೋದು ಇಲ್ಲ ಪಲ್ಯ ಮಾಡೋದು. ಕಾಯಿ ಒಂದು ಮಾರ್ಕೆಟಲ್ಲಿ ಬೇಡಿಕೆ ಇರುತ್ತೆ, ಮತ್ತೆ ಮದುವೆಲಿ ಜಾಸ್ತಿ ಬೆಳೆಸ್ತಾರೆ. ಹಂಗಾಗಿ ಕಾಯಿಗೆ ಬೇಡಿಕೆ ಇದೆ, ನುಗ್ಗೆಕಾಯಿಗೆ. ಮತ್ತೆ ಅದ್ರ ಬಗ್ಗೆ ಆಡು ಇದೆಯಲ್ಲ, ಆಯುರ್ವೇದಿಕ್ಕೂ ಯೂಸ್ ಆಗ್ಬೋದು. ಗೊತ್ತಿಲ್ಲ ನಮಗೆ, ನಾವಿನ್ನೂ ಸಣ್ಣವರು. ಇನ್ನು ಇಲ್ಲಿ ಸರ್ ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಏನೋ ಎಕ್ಸ್ಪ್ಲನೇಷನ್ ಕೊಟ್ಟಿದ್ರು.
ನೋನಿ ಗಿಡದ ಬಗ್ಗೆ ನೋನಿ ಗಿಡ ಇದು ನೋಡಿ, ಇದು ಮುರಿದೋಗಿದೆ, ಅದಾಗಿ ಎದ್ದು ಬಿದ್ದಿರೋದು. ನೋನಿ ಬರ್ತಾ ಇದೆ. ಹೌದು, ನೋನಿ ಇದನ್ನ ಯಾರಿಗೂ ಕೊಟ್ಟಿಲ್ಲ ಇನ್ನ. ಇದನ್ನ ವಿಚಾರಿಸ್ಬೇಕು, ಹೆಂಗೆ ಜ್ಯೂಸ್ ಅಂಗಡಿಲಿ ಮಾಡ್ಬೋದು ಇಲ್ವೋ ಗೊತ್ತಿಲ್ಲ ನನಗೆ. ಬಟ್ ಇದನ್ನ ಕಮರ್ಷಿಯಲ್ ಆಗಿ ಹೆಂಗೆ ಕೊಡಬೇಕು ಅಂತ ನಾನು ಯೋಚನೆ ಮಾಡಿಲ್ಲ ಇನ್ನ. ಅದೇ ಹೇಳಿದ್ನಲ್ಲ ಸರ್, ಆಯುರ್ವೇದಿಕ್ ಅವ್ರ ಜೊತೆನೆ ಮಾತಾಡಬೇಕು. ಬಟ್ ನಾವು ಇದನ್ನ ಅವ್ರು ಹೇಳಿದ್ಮೇಲೆ ಒಂದ್ 2-3 ಸಲ ಜ್ಯೂಸ್ ಮಾಡ್ಕೊಂಡು ಕುಡ್ದಿದೀವಿ. ಯಾವ ರೀತಿ? ಅದು ನಾವು ಆ್ಯಕ್ಚುಲಿ ಯೂಟ್ಯೂಬಲ್ಲೇ ನೋಡಿ ಮಾಡಿದ್ದದು ಜ್ಯೂಸು. ಒಂದು ಸ್ವಲ್ಪ ಬಿಸಿ ಹಣ್ಣು ಈ ವೈಟ್ ಇದು ಒಂಚೂರು ವೈಟ್ ಆಗುತ್ತೆ. ಈ ವೈಟ್ ಆದಾಗ ಅದನ್ನು ಕಿತ್ಕೊಂಡು ಅದನ್ನೊಂಚೂರು 1-2 ದಿವಸ ಇಟ್ಟರೆ ಸ್ವಲ್ಪ ಮೆತ್ತಗಾಗುತ್ತೆ. ಆ ಹಣ್ಣಾದಾಗ ಒಂಚೂರು ಬಿಸಿನೀರಲ್ಲಿ ಹಾಕಿ ಅದು ಕಾನ್ಸಂಟ್ರೇಟ್ ತಗೊಂಡು ಅದರಿಂದ ಜ್ಯೂಸ್ ಮಾಡ್ಕೊಂಡು ಕುಡಿಯೋದು. ಚೆನ್ನಾಗಿರುತ್ತಾ? ಓಕೆ, ಒಳ್ಳೇದು ಯಾವ್ದು ಟೇಸ್ಟ್ ಚೆನ್ನಾಗಿರಲ್ಲ ಅಂತ. ಸ್ಮೆಲ್ ಕೆಟ್ಟದಾಗ ಬರುತ್ತೆ ಅಂತಾರೆ. ಇದು ಹಣ್ಣಾದ್ಮೇಲೆ ತುಂಬಾ ಒಂಥರ ಬೇರೆ ತರ ಸ್ಮೆಲ್ ಅದು. ಸೊ ಇವಾಗ ಅದು ಹಣ್ಣಾಗಿ ಕೊಳ್ತಿದೆ, ಅದ್ರದ್ದೇ ಬೇರೆ ಸ್ಮೆಲ್ ಅದು ಡಿಸ್ಕ್ರೈಬ್ ಮಾಡೋದು ಕಷ್ಟ. ಯಾವುದು ಆ ರೀತಿ ಮಾಡಿಲ್ಲ? ಏನು ಮಾಡಿ ನಾವು ಯಾವುದು ನಿಮ್ಮಾಸ್ತ್ರ ಅಗ್ನಿಯಸ್ತ್ರ ಕೀಟನಾಶಕಕ್ಕೆ ಏನು ಮಾಡಿಲ್ಲ. ಓಕೆ, ಅಕಸ್ಮಾತ್ ಕೀಟನಾಶಕ ಮಾಡಿದ್ರೆ ಇದನ್ನು ಕೂಡ ನೀರೊಳಗೆ ಬಳಸ್ಬೋದು. ನಾವು ಇದನ್ನು ಬಳಸ್ಬೋದು. ಹೌದು. ಆಮೇಲೆ ನಿಮ್ಗೆ ರೋಡ್ ಸೈಡ್ ಬಳ್ಳಿಗಳು ಬರುತ್ತೆ ನೋಡಿ, ಅಲ್ಲಿ ಅದು ಹೆಸರು ಗೊತ್ತಿಲ್ಲ ನಂಗೆ, ಮರ್ತೋದೆ. ಅದನ್ನು ಅದನ್ನು ಅಷ್ಟೇ, ಅಲ್ಲಿ ಬೇಕಾದಷ್ಟು ಬೆಳೆಯುತ್ತೆ ರೋಡ್ ಸೈಡ್. ಅದಾಗೆ ಅದು ಆ ಬಳ್ಳಿಗಳನ್ನ ತಂದು ನೀರಲ್ಲಿ ಡ್ರಮ್ಮಲ್ಲಿ ಹಾಕಿ ಕೊಳಿಸ್ಬಿಟ್ಟು ಅದನ್ನೇ ಸ್ಪ್ರೇ ಮಾಡ್ಬೋದು. ಈ ಪಾರ್ಥೇನಿಯಂ ಗಿಡ ಬರುತ್ತಲ್ಲ, ಅದನ್ನು ಕೂಡ ಡ್ರಮ್ ಸ್ಪ್ರೇ ಮಾಡ್ಬೋದು. ಓಕೆ, ಅದು ನಂಗೆ ಗೊತ್ತಿಲ್ಲ. ಯಾವತ್ತು ಮಾಡೇ ಇಲ್ಲ ನೀವು ತೋಟದಲ್ಲಿ? ಮಾಡಿಲ್ಲ. ಸ್ಪ್ರೇ ಅಂತದೇ ಇಲ್ಲ. ಸ್ಪ್ರೇ ಅಂದ್ರೆ ನಾವು ಅದೇ ಗೋಕೃಪಾಮೃತ ಒಂದೇ ಸ್ಪ್ರೇ. ಅದನ್ನು ಸ್ಪ್ರೇ ಮಾಡ್ತೀರಾ? ಇಡೀ ತೋಟಕ್ಕೆಲ್ಲ ಸ್ಪ್ರೇ ಮಾಡಿದ್ದೀರಾ? 1 ಎಕರೆ ಪೂರ್ತಿ ಎಲ್ಲ. ಕೆಲವು ಟೈಮ್ ನೆಲಕ್ಕೂ ಬಿದ್ದಿರುತ್ತೆ, ಎಲೆಗೂ ಹೋಗಿರುತ್ತೆ. ಇಲ್ಲೆಲ್ಲ ಸ್ಪ್ರೇ ಮಾಡ್ತೀರಾ ಅಲ್ವಾ? ಎಲ್ಲ ಮಾಡಿರ್ತೀವಿ ಸರ್. ಓಕೆ, ಇಲ್ಲಿ ಈ ತರದ್ದು ವೈಟ್ ಇದೆಯಲ್ಲ, ಈ ತರ ಒಂದು ಫಂಗಸ್ ಬರುತ್ತೆ ವೈಟ್ ಗೆ, ಈ ತರದೇನೋ ಬರುತ್ತೆ, ಅದೆಲ್ಲ ಕಂಟ್ರೋಲ್ ಆಗಿದೆ ಅಲ್ಲ? ಹೌದು. ಹೆಚ್ಚಿನದಾಗಿಲ್ಲ? ಏನೂ ಇಲ್ಲ. ಓಕೆ ಸರ್, ಮತ್ತೆ ಇನ್ನೊಂದು ಏನಂದ್ರೆ, ನೀವು ಇನ್ನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಅಕಸ್ಮಾತ್ ನೀವೇನಾದ್ರು ಫ್ರೀ ಇದ್ರೆ ಈ ನುಗ್ಗೆ ಸೊಪ್ಪು ಇದೆಯಲ್ಲ, ಅದನ್ನ ಪೌಡ್ರ್ ಮಾಡಿ ಒಣಗಿಸಿ ಪೌಡ್ರ್ ಮಾಡಿ ಮಾರಾಟ ಮಾಡ್ಬೋದು. ಹೌದು, ಅದು ಕಣ್ಣಿಗೆಲ್ಲ ಒಳ್ಳೇದು, ನೀರ್ಗೆ ಹಾಕೊಂಡೆಲ್ಲ ಕುಡಿಬೋದು ಬೆಳಗ್ಗೆ ಹೊತ್ತು. ಈ ಥರ ಎಲ್ಲ ತುಂಬ ಪ್ರಯೋಜನ ಇದೆ. ಆ ಥರ ಅದು ಪ್ಲಾನ್ ಇದೆ. ಒಂಚೂರು ಅದಕ್ಕೆ ಡ್ರೈಯರ್ಸ್ ಒಂಚೂರು ತಗೊಂಡು ಅಲ್ಲೇ ಕೆಳಗಡೆ ಶೆಡ್ ಕೆಳಗಡೆ ಮಾಡೋ ಪ್ಲಾನ್ ಇದೆ ಅದು. ಹೌದು. ಸೊ ಈಗ ತಮ್ಮಯ್ಯ ಸರು ಇವೆಲ್ಲ ಹಾಕಿಸ್ತಾರೆ ಅಂತ ನಾವು ಹೇಳ್ಬೋದು, ಇವೆಲ್ಲ ವೇಸ್ಟ್ ಅಂತ ಹೇಳ್ಬೋದು. ಇಲ್ಲ ಬರೀ ಫರ್ಟಿಲಿಟಿಗೋಸ್ಕರ ಹಾಕ್ತಾರೆ ಅಷ್ಟು ಮಾತ್ರ ಹೇಳ್ಬೋದು. ಅಗಸೆಯಿಂದನೂ ಕೂಡ ಬೇಕಾದಷ್ಟು ಪೌಡರ್ ಮಾಡ್ತಾರೆ. ಅಗಸೆ ಬೀಜದಿಂದನೂ ಸೇಲ್ಸ್ ಇದೆ. ಸೊ ಬೀಜ ನುಗ್ಗೆ ಸೊಪ್ಪು, ನುಗ್ಗೆ ಕಾಯಿ ಅವು ಎಲ್ಲಾನು ತುಂಬಾ ಒಳ್ಳೇದು. ಅದನ್ನೆಲ್ಲ ಪೌಡರ್ ಮಾಡಿ ಮಾರಾಟ ಮಾಡ್ಬೋದು. ಮತ್ತೆ ಇನ್ನೊಂದು ಗ್ಲಿರಿಸಿಡಿ ಹಾಕ್ತಾರೆ, ಅದು ಬಿಡಿ ಫರ್ಟಿಲಿಟಿಗೆ, ಭೂಮಿ ಫಲವತ್ತತೆ ಆಗುತ್ತೆ. ಇವೆರಡರಿಂದ ಪ್ರಯೋಜನ ಇದೆ, ಆದ್ರೆ ಮಾಡಬೇಕು. ಸೊ ಇವಾಗ ಇದನ್ನೇ ಮಾಡ್ತಾ ಅಂತ ಹೋಗ್ತಾರಲ್ಲ ಸರ್, ಅವರಿಗೆ ಆಕ್ಚುಲಿ ಅವ್ರು ನನ್ನ ಪ್ರಕಾರ ಅವ್ರು ಮಾಡ್ತಾರೆ. ಈಗ ನಾವು ಹೆಂಗೆ ಬೇರೆ ಕೆಲಸ ಮಾಡ್ತೀವಿ, ಬೆಳಿಗ್ಗೆ ವಾರಕ್ಕೆ 1 ಸಲ 2 ಸಲ ಬರ್ತೀವಿ. ಸೊ ನಾವು ಮಾಡಿಲ್ಲ ಅಷ್ಟೇ. ಬಟ್ ಇದರಿಂದನೂ ಆದಾಯ ತೆಗಿಬೋದು, ಖಂಡಿತವಾಗ್ಲೂ ತೆಗಿಬೋದು. ಆಲ್ರೆಡಿ ತಮ್ಮಯ್ಯ ಗುರುಗಳು ತೆಗಿತಾ ಇದ್ದಾರೆ. ಅಗಸೆ ಪುಡಿ ಮಾಡ್ತಾರೆ. ಹೌದು, ಎಲೆಯಿಂದ ಒಣಗಿಸಿ ಪುಡಿ ಮಾಡ್ತಾರೆ. ಮತ್ತೆ ಬೇವೊಂದು ಇದು ಮಾಡ್ತಾರೆ, ನುಗ್ಗೆದು ಮಾಡ್ತಾರೆ. ಅದು ಮೊರಿಂಗಾ ಅಂತ ಇವಾಗ ನಾವೇ ಕರಿತೀವಿ, ಮೊರಿಂಗಾ ಸೊಪ್ಪು ಇದೆ. ಅದೇ ಹಿಂದಿಲ್ ಮೊರಿಂಗಾ ಅಂತಾರೆ. ಹೌದು, ಕಣ್ಣಿಗೆ ತುಂಬಾ ಒಳ್ಳೇದು ಸರ್. ಹೌದು. ಮತ್ತೆ ಇದು ಎಷ್ಟಿದೆ ಅರಳು ನಾವೇನು ಹಾಕಿಲ್ಲ, ಅದಾದೇ ಬೆಳೀತಾ ಇರೋದು ಇದು. ಸೊ ನಾವು ಉಳಿಸ್ಕೊಂಡಿದೀವಿ ಅಷ್ಟೇ. ಇದನ್ನ ಹೇಳಿಲ್ಲ ಅವರು ತೋಟ ಮಾಡ್ಬೇಕಾದ್ರೆ, ಏನು ಹೇಳಿಲ್ಲ. ಅದಾಗಿ ಅದು ಬಂತು, ಇರ್ಲಿ ಬಿಡಿ ಬರ್ಲಿ ಅಂತ ಅಂದ್ರು. ಓಕೆ. ಸೊ ಬಂದಿದೆ ಸರ್. ಇದರಿಂದ 2 ಉಪಯೋಗ ಇರುತ್ತೆ. ಒಂದು, ಇದೇನಾಗ್ತಾರೆ ಜಟ್ರೋಪ, ಯಾವುದೇ ಒಂದು ಕೀಟನಾಶಕ ನಮ್ಮ ತೋಟಕ್ಕೆ ಕೀಟಗಳು ದಾಳಿ ಮಾಡಬಾರ್ದು ಅಂತ. ಇದರಿಂದನೂ ಕೂಡ ದಾಳಿ ಆಗಲ್ಲ, ಅದ್ರ ಎಲೆಗೆ ಹೋಗ್ತವೆಲ್ಲ. ಹೌದು, ಎಲ್ಲ ಇದನ್ನ ಆಕರ್ಷಣೆ ಮಾಡುತ್ತೆ. ಮತ್ತೆ ತೋಟದೊಳಗೆ ಎಂಟ್ರಿ ಆಗಕ್ಕೆ ಇದು ಬಿಡಲ್ಲ. ಹಂಗಾಗಿ ಸಾಲಲ್ಲಿ ಇದನ್ನು ನೆಡ್ಬೋದು. ಹೌದು, ಫೆನ್ಸಿಂಗ್ ಸಾಲಲ್ಲಿ. ಹೌದು, ಫೆನ್ಸಿಂಗ್ ಸಾಲಲ್ಲಿ ನೆಡ್ತಾರೆ ಸರ್, ಸುಮಾರು ಕಡೆ ನೋಡಿದ್ದೀನಿ. ಮತ್ತೆ ಇನ್ನೊಂದು ಅರಳು ಸಿಗತ್ತಲ್ಲ, ಅರಳು ಮಾರಾಟ ಮಾಡ್ಬೋದು. ಹೌದು, ಇಲ್ಲ ನಾವೇ ಮನೆಗೆ ಎಣ್ಣೆಯಾಗಿ ಯೂಸ್ ಮಾಡ್ಬೋದು. ಆ ಎಣ್ಣೆ ಮಾಡೋ ಸ್ವಲ್ಪ ಪ್ರೊಸೀಜರ್ ಅದು. ಅದೇ ಎಣ್ಣೆ ಮಾಡ್ತಾರಲ್ಲ, ಅವ್ರಿಗೆ ಕೊಡ್ತಾರೆ, ಅದೇ ಅವ್ರಿಗೆ ಕೊಡ್ಬೇಕು. ಬಟ್ ನಮ್ಗೆ ಇದು ಯೂಸ್ ಆಗಿದ್ದು ಅದೇ ನಾ ಹೇಳದ್ನಲ್ಲ, ಅರಳಿನ ಬೀಜ ಜಜ್ಬಿಟ್ಟು ಅಲ್ಲಿ ಇಡ್ತಾ ಇದ್ವಿ. ಓಕೆ. ಇದನ್ನು ಇದೆ ಪಕ್ಷಿನೇ ಹಾಕಿರೋದು ಅದು ರಾಮ್ಫಲ. ಹೌದು ಸರ್, ನಿಮಗೆ ಬೇಕಾಗಿರೋದೇ ಹಾಕಿದೆಯಲ್ಲ ಸರ್? ಅದು ರಾಮ್ಫಲ ನನಗೆ ಸಿಕ್ಕಿದ್ದು ಇಲ್ಲಿವರೆಗೂ ಒಂದು 10 ಸಿಕ್ತು. ಅದ್ರಲ್ಲಿ ನಮ್ಮ ಮನೆಗೆ ಉಳ್ಕೊಂಡಿದ್ದು 2.
ಅಕ್ಕಪಕ್ಕ ಅವ್ರಿಗೂ ಪಾಪ ತಿಂದಿರಲ್ಲ ಕೊಟ್ಟೆ. ಓಕೆ. ಮೋಸ್ಟ್ಲಿ ಅದಕ್ಕಿಂತ ಮುಂಚೆ ಇದ್ದಿದ್ದು ಹಣ್ಣುಗಳು ತಿಂದಿದ್ದಾವೆ ಇವು. ಹಾಂ ಹಾಂ, ಅದೇ ಬಂದಿರೋದು ಇದು. ಅದೇನೆ. ಸರ್ ನೀರೆಲ್ಲ ಹೆಂಗೆ ಕೊಡ್ತೀರಾ ಈಗ? ಅಲ್ಲೆಲ್ಲೋ ಡ್ರಿಪ್ಸ್ ಪೈಪ್ ನೋಡ್ದು. ಡ್ರಿಪ್ ಅದು ಹಾಂ, ಡ್ರಿಪ್ ಇವಾಗ ತೆಗ್ದಿದ್ದೀವಿ. ಹಾಂ ಹಾಂ. ಈಗ ಜೆಟ್ ಜೋಡಿಸಿ ಹಾಕ್ತೀವಿ. ಗನ್ ಒಂದಿದೆ, ಹಾಂ ಹಾಂ. ರೈನ್ ಗನ್ ಯೂಸ್ ಮಾಡ್ತಿಲ್ಲ. ಕರೆಕ್ಟ್, ಲಾಸ್ಟ್ ಟೈಮ್ ಇದು ಹಾಂ, ಅದೊಂದು ಸ್ವಲ್ಪ ನಾಸಲ್ ಹೋಗಿದೆ, ಇನ್ನು ಹಂಗೆ ಇದೆ. ಅಲ್ಲ ಸರ್, ರೇನ್ ಗನ್ನು ಎಷ್ಟು ಸೂಕ್ತ ಸರ್ ಅದು? ಸರ್ ರೇನ್ ಗನ್ ಇಷ್ಟಾದ್ಮೇಲೆ ಒಂಚೂರು ಮಾಡಿ ಕೊಡ್ಬೋದು. ಹಾಂ, ತುಂಬ ಚಿಕ್ಕದಿದ್ದಾಗ ಅದೇ ಗಿಡಗಳು ಪ್ರೆಷರ್ ಜಾಸ್ತಿ ಇರುತ್ತೆ ಅದು. ಹಾಂ ಹಾಂ. ಸೊ ಅದರಿಂದ ಜೆಟ್ ಇವಾಗ ನಮ್ಮದು ಡ್ರಿಪ್ನ ನಾವು ತೆಗೆದಿಟ್ಟಿದ್ದು ಒಂದೇ ಕಾರಣಕ್ಕೆ ಅಂದರೆ ಅದು ಬ್ಲಾಕ್ ಆಗ್ತಾ ಇತ್ತು ಸ್ವಲ್ಪ. ಸೊ ಅದರಿಂದ ತೆಗೆದಿಟ್ವಿ. ಆಮೇಲೆ ಗಿಡಗಳು ಅಷ್ಟೊತ್ತು ಮೇಲೆ ಬಂದವು ಓಕೆ ಚೆನ್ನಾಗಿ. ಸೊ ಅದರಿಂದ ನಮ್ಮ ಕಳೆಗಿಂತ ಎತ್ತರಕ್ಕೆ ಗಿಡ ಹೋದ್ಮೇಲೆ ನಾವು ಜೆಟ್ ಶುರು ಮಾಡಿದ್ದು. ಈಗ ಅದೇ ಜೆಟ್ನ ಅದೇ ಡ್ರಿಪ್ ಪೈಪ್ಸ್ ಕೆಳಗಡೆ ಈ ಕಡೆಗೆ ಯೂಸ್ ಮಾಡ್ಬೋದು ನಾವು ಈ ಪಕ್ಕದ ಇದಕ್ಕೆ. ಓಕೆ ನೋಡಿ, ಇದು ಅದಾಗೆ ಬಿದ್ದಿರೋದು, ಬಿದ್ದೋಗಿದೆ ಗಾಳಿಗೆ. ಆಮೇಲೆ ಅದನ್ನ ನಾವು ಕಟ್ಸಿದ್ದು ತೆಂಗಿನ ಹತ್ರ ಬಿದ್ದುಬಿಟ್ಟಿತ್ತು ಅಂತ. ಅಲ್ಲ, ಇದನ್ನು ವಾಲ್ಕೊಂಡಿದೆ ಅಲ್ವಾ? ಹೌದು, ಅದು ವಾಲ್ಕೊಂಡಿದೆ. ಅದು ಮಳೆಗೆ ವಾಲ್ಕೊಂಡಿತ್ತು. ಈಗ ಅದನ್ನ ಸ್ವಲ್ಪ ತಳ್ಳಿ ರೆಡಿ ಮಾಡಿದ್ದೀವಿ. ಓಕೆ. ಅಲ್ಲ, ಇನ್ನೂ ತಳ್ಳಿಲ್ಲ, ಲೆವೆಲ್ ಇಲ್ಲ ಅನ್ಸುತ್ತೆ. ಈ ಕಡೆ ವಾಲ್ ಇದೆ, ಅದು ಸರಿ ಮಾಡಿಸ್ಬೇಕು. ಅದು ಹೌದು, ಅದು ಮಳೆ ಸಿಕ್ಕಾಪಟ್ಟೆ ಬಂತು ಅವಾಗ. ಅಲ್ಲ, ನೀವು ಹಿಂಗೆ ಬಿಟ್ರೆ ಹಿಂಗೆ ಬೆಳೆಯುತ್ತೆ. ಹೌದು, ಬೆಳೆಯುತ್ತೆ ಅಷ್ಟೇ. ಹೌದು ನೋಡಿ, ಇದು ಅದಾಗೆ ಅದು ಹೆಂಗೆ ಬಿದ್ದಿದೆ ಅದು. ಹಾಂ ಹಾಂ, ಅಲ್ಲ ಅದೇನೆ ಅಗಸೆಗಳು ಬೇಗ ಹೋಗ್ಬಿಡ್ತವೆ ಅನ್ನೋದಕ್ಕೆ ಇವಾಗ ನಾವು ನೋಡ್ಬೋದು. ಹೌದು, 2-2.5 ವರ್ಷದ ಅಗಸೆ ಹೋಗ್ಬಿಟ್ಟಿದೆ. ಹೌದು, ಅಂದ್ರೆ ಇದಕ್ಕೆ ಜಾಸ್ತಿ ಲೈಫ್ ಇಲ್ಲ. ಹೌದು, ಬಂದ್ರೆ ಬರುತ್ತೆ, ಇಲ್ಲ ಅಂದ್ರೆ ಇಲ್ಲ. ಹೌದು, ನಿಮ್ಮ ತೋಟದಲ್ಲಿ ಇದ್ದಿದ್ದು ಒಂದು ದೊಡ್ಡ ಮರ ಇದೆ. ಅದೇ ಇದು ನೋಡಿ ಗೆಣಸು. ಒಳಗಡೆ ಎಷ್ಟು ದೊಡ್ಡದಿದೆ ಅಂತ ಇನ್ನೂ ಗೊತ್ತಿಲ್ಲ. ಓಕೆ. ಎಲ್ಲ ಇದು ಕಟ್ ಮಾಡಿದ್ದೀವಿ, ಮತ್ತೆ ಬೆಳೆದಿರೋದು. ಇದು ಹೆಂಗೆ ಸುತ್ಕೊಂಡು ಬರ್ದಿದೆ ನೋಡಿ. ಗೆಣಸು ಉತ್ತರಿ ಗೆಣಸು. ಉತ್ತರಿ ಗೆಣಸು ಇರ್ಬೇಕು. ಇದು ಉತ್ತರಿ ಗೆಣಸು ಇರ್ಬೇಕು, ನಂಗೂ ಕೊಡೋದೇ ಅದು ಉತ್ತರಿ ಗೆಣಸು. ಇದು ಒಳಗಡೆ ಹೋಗಿದೆ, ಅದು ಎಷ್ಟು ದೊಡ್ಡದಾಗಿದೆ ಗೆಡ್ಡೆ ನೋಡಿಲ್ಲ ನಾವು, ಇದು ಮಾಡಿಲ್ಲ. ಅದು ಒಂದ್ಸಲ ಬೇಡ ಹೊತ್ಲಾಗಿ ಇದು ಮಾಡು ಅಂತ ಕಟ್ ಮಾಡಿದ್ವಿ ಬಳ್ಳಿ. ಓಕೆ. ನಾವು ನಮ್ಮ ನಾಗರಾಜ್ ಇರ್ಲಿ ಅಂತ ಹೇಳಿ ಸ್ವಲ್ಪ ಕಟ್ ಮಾಡ್ಬಿಟ್ಟು ಬಿಟ್ಟಿದ್ರು, ಮತ್ತೆ ಅದು ಸುತ್ಕೊಂಡು ಬೆಳೆದಿದೆ. ಇದು ಗುಡಿಸ್ಲೆಲ್ಲ ಬಿದ್ದೋಯ್ತು ನೋಡಿ ಮಳೆಗೆ, ಅದ್ರ ಮೇಲೆಲ್ಲ ಹಬ್ಬಿತ್ತು. ನಾವು ಇಲ್ಲೇ ಕೂತಿದ್ವಿ. ಈಗ ರೀಸೆಂಟ್ ಮಳೆಗೆ ಬಿದ್ದಿದ್ದು ಅವೆಲ್ಲ ರೆಡಿ ಮಾಡಿಸ್ಬೇಕಿದು. ಚೆನ್ನಾಗಿತ್ತು ಜಾಗ. ಹೌದು, ಈಗಲೂ ರೆಡಿ ಮಾಡಿಸ್ಬೇಕು. ಅದೇ ನೆಕ್ಸ್ಟ್ ಅದೇ ಪ್ಲಾನ್. ಓಕೆ. ಇದು ನಿಮ್ಮ ತೋಟ. 2.5 ವರ್ಷದ ತೋಟ, 1 ಎಕರೆಯ ತೋಟ. 1 ಎಕರೆಯಲ್ಲಿ 7,000 ಇರುವಂತ ಗಿಡ ನೀವು ಹಾಕಿದ್ದು, ಅದಾದ ನಂತರ ಉಟ್ಕೊಂಡಿರೋದು ಎಷ್ಟು ಅಂತ ಗೊತ್ತಿಲ್ಲ. ಓಕೆ, ನೋಡಿ ಸರ್, ಇದು ಪಪ್ಪಾಯ. ಎಷ್ಟು ಅದ್ರ ಬುಡ ಇಲ್ಲಿ ಈಗ ಕಿತ್ತರೆ ನೋಡಿ ಇಷ್ಟಾಗಲ ಗೊಬ್ಬರ ಆಗಿತ್ತು ಇಲ್ಲಿ. ಈ ಗೊಬ್ಬರದ ಮಣ್ಣಾಗಿದೆ. ಇಲ್ಲೇನಾದ್ರು ಪ್ಲಾಂಟೇಶನ್ ಮಾಡಿ ಚೆನ್ನಾಗಿ ಬರುತ್ತೆ. ಇಲ್ಲೊಂಚೂರು ಒಂದು ಸಣ್ಣ ರೂಮ್ ಗಿಮ್ ಮಾಡೋಣ ಅಂತ ಅದು ಬಿಟ್ಕೊಂಡಿದ್ದೀವಿ. ಅದಕ್ಕೆ ಇಲ್ಲಿ ಯಾವುದು ಪರ್ಮನೆಂಟ್ ಆಗಿ ಹಾಕ್ಲಿಲ್ಲ. ಓಕೆ. ಸೊ ಒಂದಷ್ಟು ಉಳ್ಕೊಳಕ್ಕೆ ಏನಾರ ಒಂದು ವ್ಯವಸ್ಥೆ ಮಾಡೋಣ. ಬಂದಾಗ ಉಳ್ಕೊಳಕ್ಕೆ 1-2 ದಿನ ಇದ್ದು ಹೋಗಕ್ಕೆ. ಹೌದು, ಇವಾಗ ಇಲ್ಲಿ ಇರಕ್ಕೆ ಅಂತ ವ್ಯವಸ್ಥೆ ಇಲ್ಲ. ವ್ಯವಸ್ಥೆ ಏನು ಮಾಡಿಲ್ಲ. ನೀವು ಬರಬೇಕು, ಹೋಗ್ಬೇಕು ಅಷ್ಟೇ. ಓಕೆ. ಪಪಾಯ ಎಲ್ಲ ಬಿಟ್ರೆ ಈ ರೀತಿ ಆಗುತ್ತೆ. ಇದು ತುಂಬಾ ದೊಡ್ಡ ಪಪಾಯ, ಅಂದ್ರೆ ಮೊದಲೇ ಇತ್ತ ಇದು? ಅವ್ರು ತಂದು ಹಾಕಿದ್ದು ಪಪಾಯ, ನಮ್ಮ ಪ್ಲಾನ್ ಅಲ್ಲೇ ಹಾಕಿದ್ದು. 2 ವರ್ಷದ್ದು ಇದು? ಹೌದು, ಇದು ಅಷ್ಟೇ. ಇದು ತುಂಬಾ ಚೆನ್ನಾಗಿದೆ, ಅಂದ್ರೆ ದೊಡ್ಡದಾಗಿದೆ. ಇದಕ್ಕೆ ಒಂದು ಪೋಷಕಾಂಶಗಳು ಜಾಸ್ತಿ ಕೊಟ್ಟಿದ್ದೀರಾ ಅನ್ಸುತ್ತೆ? ಏನು ಕೊಟ್ಟಿಲ್ಲ ಇದಕ್ಕೆ. ನೀವೇನು ಕೊಟ್ಟಿಲ್ಲ, ಆದ್ರೆ ಅದು ಇಷ್ಟು ದೊಡ್ಡದಾಗಿ ಬೆಳೆದ್ಮೇಲೆ ತನಗೆ ಏನ್ ಬೇಕೋ ಅದನ್ನ ಅದೇ ತಗೊಂಡಿದೆ ನೋಡಿ. ಹೌದು, ಎಷ್ಟು ಕಸ ಉದುರಿಸಿದೆ. ಇದೆಲ್ಲ ಅದಕ್ಕೆ ಪೋಷಕಾಂಶ ಕೊಡುತ್ತೆ, ಏನ್ ಬೇಕೋ ಅದು ಕೊಡುತ್ತೆ. ಮತ್ತೆ ಇದೊಂದು ಹುಣಸೆ ಅಲ್ವಾ? ಹುಣಸೆ ಎಷ್ಟು ಹಾಕಿದ್ದೀರಾ? ಹುಣಸೆ ಒಂದು 2 ಇದೆ ಟೋಟಲಿ. ಹುಣಸೆ 2, ಮತ್ತೆ ಇದು ಸ್ಪೈಸಸ್ ಇದನ್ನ 3-4 ಇದೆ. ಓಕೆ. ಇದರಿಂದನೂ ಕೂಡ ಉಪಯೋಗ ತಗೋಬಹುದು. ಹೌದು, ಎಲೆ ಕಿತ್ಕೊಂಡು ಹೋಗಿ ಟೀ ಮಾಡ್ಕೊಂಡು ಮಾಡ್ಬೋದು. ಸಕ್ಕತ್ತಾಗಿರುತ್ತೆ. ಇಲ್ಲಿ ವೈಟ್ ಆಗಿ ನೀವೇನ್ ನೋಡ್ತಾ ಇದ್ದೀರಾ, ಇದು ಗೋಕೃಪಾಮೃತ. ಅದು ನೀರು ಜೊತೆ ಮಿಕ್ಸ್ ಆಗಿರುತ್ತಲ್ಲ, ನಮ್ದು ಸಾಲ್ಟ್ ಕಂಟೆಂಟ್ ಇರುತ್ತಲ್ಲ, ಅದಷ್ಟೇ, ಇನ್ನೇನು ಇಲ್ಲ. ಓಕೆ. ಇದು ರಾಮಫಲ ನೋಡ್ಬೋದು ಜಾಸ್ತಿ. ಲಕ್ಷ್ಮಣ ಫಲ ಇಲ್ವಾ ಇಲ್ಲಿ? ಲಕ್ಷ್ಮಣ ಫಲ ಇದೆ. ಲಕ್ಷ್ಮಣ ಫಲ ಅಲ್ಲಿ ಮೇಲ್ಗಡೆ ಇದ್ರಲ್ಲೂ ಇತ್ತು, ನಾವು ಮಾತಾಡ್ತಾ ಹಂಗೆ ಬಂದು ಇಲ್ಲೊಂದು ಹತ್ರದಲ್ಲಿದೆ, ತೋರಿಸ್ತೀನಿ ಬನ್ನಿ. ಮತ್ತೆ ನೇರಳೆ ಎಷ್ಟು ಹಾಕಿದ್ದೀರಾ? ನೇರಳೆ ಒಂದು 10-15 ಇದೆ ಸರ್. 10-15.
ಇದು ನಿತ್ಯ ಹಲಸು ಅಂತ. ಹಾ ಹಾ ಸೊ ಒಂದ್ಸಲ ಶುರು ಮಾಡಿದ್ರೆ ಕಂಟಿನ್ಯೂಸ್ ವರ್ಷ ಪೂರ್ತಿ ಸಿಗುತ್ತೆ ಅದು. ಸೊ ಅದೇ. ಆಮೇಲೆ ಇಲ್ಲಿದೆ ನೋಡಿ ಲಕ್ಷ್ಮಣ ಫಲ, ಇಲ್ಲಿ ಬಂದಿದೆ, ಇಲ್ಲಿ ಬಿಡ್ತಾ ಇದೆ, ಸುಮಾರು ಬಿಟ್ಟಿದೆ. ಓಕೆ ನೋಡಿ ಮೇಲ್ಗಡೆ ಇಲ್ಲಿ ನೋಡಿ, ಇದು ನೋಡಿ, ಇಲ್ಲಿ ನೋಡಿ. ನಿಮಗೆ ಫ್ಯೂಚರ್ ಇರೋದು ಈ ಹಣ್ಣುಗಳೇ. ಹೌದು, ಇಲ್ಲಿ ನೋಡಿ ಎಷ್ಟಿದೆ ಹೇಳಿ ಇದು ಮರ? ಇದು ನಮ್ಮ ಹತ್ರ ಒಂದು 10-15 ಇದೆ. ಇದು 10-15 ಇದೆ. ಒಂದು ಮರದಲ್ಲಿ ನಿಮಗೆ ಒಂದು 5 kg ಸಿಕ್ಕಿದ್ರು ಜಾಸ್ತಿ ಸಿಗುತ್ತೆ ಸರ್. ಸ್ಟಾರ್ಟಿಂಗ್ ಈಗ ಒಂದು ಹಣ್ಣು ಒಂದು 3 ವರ್ಷ 4 ವರ್ಷಕ್ಕೆ ಬರುತ್ತೆ ಅಂದರೆ 5-6 kg ಸಿಕ್ಕಲಿ. ಹೌದು, ಒಂದು 30-40 kg ಸಿಕ್ಕಿದ್ರು ನಿಮಗೆ kg 150 ರೂಪಾಯಿ ಹಂಗೆ ಮಾರಿ ಮಾರ್ಕೆಟಲ್ಲಿ 200 ರೂಪಾಯಿ ಹಂಗೆ ಅವ್ರು ಮಾರ್ಕೊತಾರೆ, ದುಡ್ಡು ಸಿಗುತ್ತೆ. ಫ್ಯೂಚರ್ ಇರೋದು ಇದಕ್ಕೆ, ಬೇಲದ ಹಣ್ಣಿಗೆ ಮತ್ತು ಬೆಟ್ಟದ ನೆಲ್ಲಿಕಾಯಿಗೆ. ಬೆಟ್ಟದ ನೆಲ್ಲಿಕಾಯಿ ನಮ್ಮಲ್ಲಿ 2 ಇದೆ, 2 ಮರ ಇದೆ. ಯಾಕಂದರೆ ಇವೆಲ್ಲ ಏನಂದರೆ ಆಯುರ್ವೇದಿಕ್ ಗುಣಗಳನ್ನ ಹೊಂದಿರುವಂಥ. ಆಮೇಲೆ ಇದು ಇದೆ ಸೀಬಾರೂಬ ಅಂತ ಕರಿತೀವಿ ಹಣ್ಣುಗಳು. ಅದು ಅಷ್ಟು ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ ಯೂಸ್ ಮಾಡ್ತಾರಂತೆ. ಆಮೇಲೆ ಇದು ಅಷ್ಟೇ, ಇದು ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ ಯೂಸ್ ಮಾಡ್ತಾರೆ. ಕ್ಯಾನ್ಸರ್ ಟ್ರೀಟ್ಮೆಂಟ್ ಇದೆ ಇದು. ತಿಂದಿದ್ದೀನಿ ನಾನು, ಒಂದೇ ಒಂದು ಹಣ್ಣು ತಿಂದಿದ್ದೀನಿ ಇಲ್ಲಿವರೆಗೂ. ಹೌದು, ಅದು ಇನ್ನೊಂಚೂರು ಆಗ್ಬೇಕಂತ. ದಪ್ಪಗಿದೆ, ಇನ್ನೂ ದಪ್ಪ ಬರುತ್ತೆ ಸರ್. ನಾವು ತಿಂದಿದ್ದ ಹಣ್ಣು ಆಲ್ಮೋಸ್ಟ್ 2 kilos ಮೇಲೆ ಇತ್ತು. ಅದು 2 kilos. ಈ ಮರದಲ್ಲಿ ಹಿಂದ್ಗಡೆ ಅಲ್ಲೂ ಇದೆ, ಅಲ್ಲೂ ಬಿಡ್ತಾ ಇದ್ದಾವೆ. ಬಟ್ ಇದು ಬೇಗ ಬಂತು. ತೋಟದಲ್ಲಿ ಯಥೇಚ್ಛವಾಗಿ ಬೆಳಿಬೇಕಾಗಿರೋದು ಇಂಥವೇ. ಹೌದು. ಇಲ್ಲಿಗೆ ನಿಮ್ಮ 1 ಎಕರೆ ತೋಟ ಮುಗೀತು ಸರ್. ಹೌದು. ಇಷ್ಟು ನೋಡ್ಕೊಂಡು ನೀವು ಹಿಂಗೆ ಗೇಟ್ ಬೇಗ ಹಾಕೊಂಡು ಹೊಂಡೋಗ್ತೀರಾ? ಇಲ್ಲಿಗೆ ಮುಗೀತು ಅಷ್ಟೇ, ಸದ್ಯಕ್ಕೆ ಅಷ್ಟೇ ಇರೋದು. ಮುಂದಿನ ಪ್ಲಾನ್ಗಳು? ಮುಂದೆ ಏನು ಪ್ಲಾನ್ಸ್ ಅಂದರೆ ಅದೇ ಒಂದು ಕುರಿ ಸಾಕಾಣಿಕೆಗೆ ಒಂದು ಇಂಟಿಗ್ರೇಟೆಡ್ ಫಾರ್ಮ್ ಮಾಡೋಣ ಅಂತ ಮಾಡ್ತಾ ಇದೀವಿ. ಅಲ್ಲಿ ಶೆಡ್ ನೋಡಿದೆ, ಅದೇ ಹೊಸದಾಗಿದೆ. ಅದು ಹೊಸ, ಅದೇ ದೊಡ್ಡ ಬದಲಾವಣೆ ಈ ತೋಟ. ಹೌದು ಹೌದು. ಅದ್ರ ಬಗ್ಗೆ ಮಾತಾಡಿಲ್ಲ ನಾನು. ಹೌದು, ಅದು ಏನಕ್ಕೆ ಕಟ್ಟಿದ್ದು? ಕುರಿ ಸಾಕಾಣಿಕೆ ಮಾಡೋಣ ಅಂತ. ಅದು ಕುರಿ ಮತ್ತು ಕೋಳಿನೂ ಮಾಡೋಣ ಅಂತ, ನಾಟಿ ಕೋಳಿ. ಅದು ಸರ್ ಹೆಚ್ಚು ಕಡಿಮೆ ಒಂದು 5,80,000 ತನಕ ಆಯಿತು. ಬನ್ನಿ ಆ ಶೆಡ್ ನೋಡೋಣ.